ವಿದ್ಯಾರ್ಥಿಗಳು ಇನ್ನು ನಿಮ್ಮ ಜೀವನದ ನಡಿಗೆ 80 ವರ್ಷಗಳಿದೆ. ಇನ್ನು ನಿಮ್ಮ ಜೀವನದ ನಡಿಗೆಗಳನ್ನು 80 ವರ್ಷಗಳು ಯಾವ ರೀತಿ ನಿಮ್ಮ ನಡಿಗೆಯ ಹೆಜ್ಜೆಗಳು, ಲಕ್ಷಾಂತರ ಹೆಜ್ಜೆಗಳು ಇಟ್ಕೊಳ್ಬೇಕು ಅನ್ನೋದು ಬಹಳ ಶಿಕ್ಷಣದ ಜೊತೆಗೆ ಜೀವನ ಮಾರ್ಗವನ್ನು ತೋರಿಸ್ತಿರುವ ಕಾಲೇಜು RPA ಕಾಲೇಜು. ಶಿಕ್ಷಣದ ಜೊತೆಗೆ ಜೀವನ ಮಾರ್ಗ ತೋರಿಸುತ್ತಿದೆಯಲ್ಲ, ಅದು ಬಹಳ ಕಷ್ಟ. ಅಂತ RPA ಕಾಲೇಜಿನಲ್ಲಿ ಓದ್ತಿರುವ ವಿದ್ಯಾರ್ಥಿನಿಯರೇ, ನಾನು ಬೆಂಗಳೂರಿನಲ್ಲಿ ನೂರಾರು ಕಾಲೇಜುಗಳಿವೆ, ನೋಡಿದ್ದೇನೆ. ಆ ಒಟ್ಟಾರೆ ಎಲ್ಲ ಕಾಲೇಜುಗಳನ್ನ ಗಮನಿಸಿದಾಗ ಬಹಳ ಒಂದು ಅರ್ಥಪೂರ್ಣವಾಗಿ, ವಿದ್ವತ್ಪೂರ್ಣವಾಗಿ, ಒಂದು ಶಿಸ್ತುಬದ್ಧತೆಯ ಹಿನ್ನೆಲೆ ಒಳಗಡೆ ಬೆಳೆದಿರುವ ಕಾಲೇಜು ನಿಜವಾಗಲೂ ಕೂಡ RPA ಕಾಲೇಜು. ಅಂಥ ಕಾಲೇಜಿನಲ್ಲಿ ನೀವು ಅಧ್ಯಯನ ಮಾಡ್ತಾ ಇದ್ದೀರಿ. ಇಂಥ ಕಾಲೇಜಿನಲ್ಲಿ ನೀವು ಹಲವಾರು ಉಪನ್ಯಾಸಕರು ಈಗಾಗಲೇ ಕೂಡ ಬೋಧನೆ ಮಾಡಿ ಮಾರ್ಗದರ್ಶಕರಾಗಿದ್ದಾರೆ. ನನಗೆ ವಿಜಯಲಕ್ಷ್ಮಿಯವರು ನೋಡಿದಾಗ ಒಂದು ಶಿಕ್ಷಣದ ವಿಜಯಲಕ್ಷ್ಮಿ ಅಂತ ಭಾವಿಸ್ಕೊಂಡಿದ್ದೀವಿ. ನಿಮಗೆ ಈ ಪದದ ಅರ್ಥ ಎಷ್ಟು ಅರ್ಥವೂ ಗೊತ್ತಿಲ್ಲ ವಿದ್ಯಾರ್ಥಿ. ನನಗೆ ರಾತ್ರಿ 9 ಗಂಟೆ 2 ನಿಮಿಷದಲ್ಲಿ ಒಂದು ಫೋನ್ ಬಂತು. ಸರ್ ನಾನು ಸರ್ ಯಾರು ಸರ್? ನಾನು ಮೃತ್ಯುಂಜಯ ಸ್ವಾಮಿ ಅಂತ. ಹೌದಾ ಸರ್, ನಾನು 10 ನಿಮಿಷ ಮತ್ತೆ ಫೋನ್ ಮಾಡ್ತೀನಿ. 11 ನಿಮಿಷಕ್ಕೆ ನಾನು ಫೋನ್ ತಗೊಂಡೆ. ಸರ್ ನಾಳೆ ನಮ್ಮ ಕಾಲೇಜಿಗೆ ಬರ್ತಾ ಇದ್ದೀರಿ, ನನಗೆ ಬಹಳ ಸಂತೋಷ. ಇಡೀ ನಮ್ಮ ಆಡಳಿತ ಮಂಡಳಿ ನಿಜವಾಗ್ಲೂ ಕೂಡ ಬಾಲಾಜಿ ಹೇಳಿದ ಮೇಲೆ ನೀವು ಬರ್ತಿದ್ದೀರಿ ಅಂತ ಗೊತ್ತಾಯ್ತು, ಖಂಡಿತ ಬರ್ತಾ ಇದ್ದೀರಿ, ನಮ್ಗೆ ಸಂತೋಷ ಅನ್ನೋ ಮಾತನ್ನ ನಾನು ಫೋನಲ್ಲಿ ತಿಳಿಸಿದಂಥ ಮೃತ್ಯುಂಜಯ ಅವರು ಎಂಥ ಹೃದಯವಂತರು ಅನ್ನೋದಕ್ಕೆ ನಾನು ನಿಜವಾಗ್ಲೂ ಕೂಡ ಅವರ ತಂದೆ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂಥ ನಟರಾಜ್ ಅವರ, ಸಾಗರಹಳ್ಳಿ ನಟರಾಜ್ ಅವರು ಇದು ಮುಂದೆ ಕೊಡ್ತಿದ್ದಾರೆ. ಅವರು ಸಾಕ್ಷಿ ಆಗ್ತಾರೆ. ಇವೆಲ್ಲ ಚರಿತ್ರೆ ಗೊತ್ತಿಲ್ಲ. ನಾನು ಈಗ ಅವ್ರ ಜೊತೆ ಮಾತಾಡುವಾಗ ಒಂದು ಮಾತನ್ನು ಸ್ಪರ್ಶಿಸ್ತೇನೆ. ನಿಮ್ಮ ಎಲ್ಲ ಆರೋಗ್ಯಗಳು ತುಂಬ ಚೆನ್ನಾಗಿವೆ ಸರ್ ಅಂತ. ಅದಕ್ಕೆ ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ, ಅನ್ನೋ ಜೊತೆಗೆ ಮನಸ್ಸು. ಈ ಥರದ ಕನ್ನಡ ಜಾನಪದ ಪರಿಷತ್ತಿನ ಜೊತೆಗಡೆ ಒಂದು ಸಂಯೋಜನವಾಗಿ ಈ ಥರದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ ನಟರಾಜು ಸರ್, ನಿಜವಾಗ್ಲೂ ನಿಮಗೆ ಬಹಳ ಮೃತ್ಯುಂಜಯ ಅವರೇ ನಾನು ಕೃತಜ್ಞನಾಗಿರ್ತೀನಿ ಅಂತ. ಯಾಕೆಂದ್ರೆ ನಿಮ್ಮ ಪೀಳಿಗೆ ನೀವು ಯೋಚನೆ ಮಾಡ್ತಿರುವ ದಿಕ್ಕೆ ಬೇರೆ ಇಲ್ಲಿ ಕುಳಿತುಕೊಂಡು ನೀವಿಲ್ಲಿ ಕುಳಿತಿದ್ದೀರಿ ಅಷ್ಟೇ, ನನ್ನ ಮಾತನ್ನು ಕೇಳ್ತಾ ಇದ್ದೀರಿ ಅನ್ನೋದು ಬಹಳ ಬಹಳ ಸುಳ್ಳು. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಅದು ನನ್ಗೆ ತಪ್ಪಾಗ್ತದೆ. ಎಲ್ಲರೂ ನನ್ನ ಮಾತನ್ನು ಕೇಳ್ತಾ ಇದ್ದಾರೆ ಅನ್ನೋದು ಬಹಳ ತಪ್ಪು. ದೇಹ ಮಾತ್ರ ಇಲ್ಲಿ ಕುಳಿತಿದೆ, ನಿಮ್ಮ ಮನಸ್ಸು ಎಲ್ಲೆಲ್ಲೋ ಚಂಚಲವಾಗ್ತಾ ಇದೆ. ಆ ಚಂಚಲತೆ ನಿಮ್ಮನ್ನ ಏಕಾಂತತೆಗೆ ತಂದುಕೊಡಲ್ಲ. ಯಾಕೆಂದ್ರೆ ನಿಮ್ಮ ವಯಸ್ಸು ಅಂತ. ಅದರಿಂದ ನಾನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ವರ್ಷದ ನಮಗೆ ಓದುವ ಕಾಲದಲ್ಲಿ ರಾಮಚಂದ್ರೇಗೌಡರು ಒಂದು ಪ್ರಿನ್ಸಿಪಾಲ್ ಇದ್ರು. ಓದುವ ಕಾಲದಲ್ಲಿ ನಮಗೆ ಈ ರೀತಿಯಾದಂಥ ವಿಚಾರ ಸಂಕಿರಣಗಳನ್ನ ಏರ್ಪಡಿಸ್ತಾ ಇದ್ರು. ಕ್ಯಾಸ್ ಕಾಲೇಜ್, ಗೌರ್ಮೆಂಟ್ ಸೈನ್ಸ್ ಅಂಡ್ ಆರ್ಟ್ಸ್ ಕಾಲೇಜ್, ಆ ಎರಡು ಒಂದೇ ಇತ್ತು. ಕ್ಯಾಸ್ ಕಾಲೇಜ್ ಅಂದ್ರೆ ಗೌರ್ಮೆಂಟ್ ಸೈನ್ಸ್ ಅಂಡ್ ಆರ್ಟ್ಸ್ ಕಾಲೇಜ್ ಅಂತ ಕ್ಯಾಸ್. ನಾವೆಲ್ಲ ಕೂಡ ಅಲ್ಲಿ ಓದ್ತವು ವಿದ್ಯಾರ್ಥಿ. ಆದ್ರಿಂದ ನಮಗೆ ಬಹಳ ಪ್ರೀತಿಯುತವಾಗಿರ್ತಕ್ಕಂಥವರು ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರು ರಾಜು ಗುಂಡಾಪುರ ಬಹಳ ಸರಳವಾಗಿ ಆಶಯ ನುಡಿಯನ್ನು ನುಡಿದರು.
ಅವರೊಬ್ಬ ಮೇಷ್ಟ್ರಾಗಿ, ಒಬ್ಬ ಸಂಸ್ಕೃತಿಯ ಚಿಂತಕನಾಗಿ ಬಹಳ ಚೆನ್ನಾಗಿ ಮಾತಾಡ್ತಾರೆ. ನಿಜವಾಗ್ಲೂ ನನಗೆ ಬಹಳ ಸಂತೋಷ ಅನ್ನೋ ಜೊತೆಗೆ ನಾನು ನಿಜವಾಗ್ಲೂ ಕೂಡ ತೇಜಸ್ವಿ ಅವರನ್ನು ಪ್ರಿನ್ಸಿಪಾಲ್ ನೆನಪಿಸ್ಕೊಳ್ತೀನಿ ಈ ಸಂದರ್ಭದಲ್ಲಿ. ಯಾವಾಗಲೂ ಕೂಡ ಪ್ರಿನ್ಸಿಪಾಲ್ಗಳಾಗಬಾರ್ದು. ಯಾಕೆ ಅಂದ್ರೆ ಕ್ರಿಯಾಶೀಲತೆ ಕಡಿಮೆ ಆಗ್ಬಿಡುತ್ತೆ. ನಮ್ಮ ಒಳಗಡೆ ನಾನು ಪ್ರಿನ್ಸಿಪಾಲ್ ಆಗಿದ್ದು ಬೇಡ ಅಂತ ರಿಸೈನ್ ಮಾಡಿದೆ. ಕ್ರಿಯಾಶೀಲತೆ ಇದೆಯಲ್ಲ, ಆ ಕ್ರಿಯಾಶೀಲತೆ ಎಲ್ಲೋ ಒಂದ್ ಕಡೆ ನಾಶವಾಗ್ಬಿಡುತ್ತೆ. ಮ್ಯಾನೇಜಿಂಗ್ ಮೇಂಟೈನ್ ಇದೆಯಲ್ಲ ಬಹಳ ಕಷ್ಟ. ಆ ಥರದ ಮ್ಯಾನೇಜಿಂಗ್ ಮೇಂಟೈನ್ ನಾನು ಬಹಳ ಚೆನ್ನಾಗಿ ಮೇಸ್ಟ್ರಿ ಕೆಲಸದ ಜೊತೆಗೆ ಮಾಡ್ತಿರ್ತಕ್ಕಂಥ ಡಾಕ್ಟರ್ ತೇಜಸ್ವಿಗೆ ಬಹಳ ನನಗೆ ಇಷ್ಟವಾದಂಥ ಹೆಣ್ಣು ಮಗಳು, ಬಹಳ ತಜ್ಞೆ ಅಮ್ಮ. ನನಗೆ ಬಹಳ ಇಷ್ಟವಾದ, ಬಹಳ ಪುಟವಾಗಿ ಮಾತಾಡಿದ್ರು. ಶೋಭಾ ಎಷ್ಟು ಪುಟವಾಗಿ ಮಾತಾಡಿದ್ರು ಮೇಡಮ್ ಅಂದ್ರೆ, ನಿಜವಾಗ್ಲೂ ನೀನು ಬಹಳ ಈ ವಯಸ್ಸಲ್ಲಿ ನೀನು ಬರವಣಿಗೆ ಮಾಡಿದ್ರೆ ನಿನ್ನ ಜೀವನದಲ್ಲಿ ಬಹಳ ವಿಸ್ತಾರವಾಗಿ ನಿನ್ನ ಪುಸ್ತಕಗಳು ನಿಂತ್ಕೊಳ್ಳುತ್ತೆ. ಹೌದು, ನಿಜವಾಗ ನನಗೆ ಬಹಳ ಪ್ರಿಯವಾದ ದೇವರಾಜ, ನನಗೆ ಬಹಳ ಇಷ್ಟವಾದಂಥ ಮೇಷ್ಟ್ರು. ಸರ್ ಬರಬೇಕು ಅಂತ ಹೇಳಿ ನಾನು ಖಂಡಿತ ಬರ್ತಾ ಇದ್ದೀನಪ್ಪ. ಇವೆಲ್ಲವನ್ನೂ ಯಾಕೆ ಹೇಳ್ತಾ ಇದ್ದೀನಿ, ಇವತ್ತು ಆಡಳಿತದಲ್ಲಿ ಶಿವಕುಮಾರ್ ಅವರು ಇಲ್ಲಿ ಕುಳಿತಿದ್ದಾರೆ. ನಮ್ಮ ಬಾಲಾಜಿ ಈ ತರದ ಕೆಲಸ ಮಾಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾನು ಬಾಲಾಜಿಗೆ ಅನನ್ಯ ಕೃತಜ್ಞತೆ ಆಗ್ತೀನಿ. ನೀವು ಕೂಡ ಪ್ರೀತಿಯ ಚಪ್ಪಾಳಿಯನ್ನ ಬಾಲಾಜಿಗೆ ತಲುಪಿಸಬೇಕು. ಅಂಬಿಕನ್ ಕಾಲೇಜ್ಗೆ ಹೋಗಿದ್ದೆ, ಪ್ರಿನ್ಸಿಪಾಲ್ ಬಂದಿರಲಿಲ್ಲ, ಪ್ರಿನ್ಸಿಪಾಲ್ ವೇದಿಕೆಗೆ ಬಂದಿರಲಿಲ್ಲ. ನಾನು ಕೆಳಗಡೆ ಕುಂತಿದ್ದೆ. ಹೇಳ್ತಾ ಇದ್ದ ಬಾಲಾಜಿ ನಮ್ಮ ರಾಜಕೊಂಡ ಅಪ್ಪಗೆ ಸುಮ್ಮನೆ ಬರಲ್ಲ, ತುಂಬಾ ಸುಲಭವಾಗಿ ವೇದಿಕೆ ಎತ್ತರ ನೋಡ್ತಾ ಇದ್ದೀನಿ. ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಹತ್ತಿರ ವೇದಿಕೆ, ಪ್ರಿನ್ಸಿಪಾಲ್ ಬರುವವರೆಗೂ ಕೂಡ ಹತ್ತರ ವೇದಿಕೆ. ಆಮೇಲೆ ಹೋಗಿ ಕರ್ಕೊಂಡು ಬಂದು ವೈಸ್ ಪ್ರಿನ್ಸಿಪಾಲ್ ಬಂದ್ಮೇಲೆ ವೇದಿಕೆಗೆ ಬಂದ್ರೆ, ಯಾಕೆಂದ್ರೆ ನಮ್ಮ ಕನ್ನಡ ಜಾನಪದ ಪರಿಷತ್ ಏನ್ ಮಾಡ್ತಿದ್ದೆ ಅಂತ ಪ್ರಿನ್ಸಿಪಾಲ್ಗೂ ಗೊತ್ತಾಗ್ಬೇಕಲ್ಲ. ಆ ಕಾರಣದಿಂದ ನಾನು ಆಮೇಲೆ ವೇದಿಕೆಗೆ ಬಂದು ಬಹಳ ಚೆನ್ನಾಗಾಯ್ತು ಕಾರ್ಯಕ್ರಮ ಅಂತ. ಅಂಬಿಕಾ ಇವತ್ತು ನಿಜವಾಗ್ಲೂ ಕೂಡ ವೇದಿಕೆಯಲ್ಲಿ ಕೊಡ್ತಿರೋದು ಬಹಳ ಸಂತೋಷ. ಎಲ್ಲರಿಗಿಂತ ನೀವು ಜನಪದ ಅಂದ್ರೆ ಏನು ಗೊತ್ತಿಲ್ಲ, ಜನಪದವೂ ಗೊತ್ತಿಲ್ಲ, ಜಾನಪದವೂ ಗೊತ್ತಿಲ್ಲ. ಇವೆರಡರ ವ್ಯತ್ಯಾಸ ಅಂತೂ ಖಂಡಿತ ಗೊತ್ತಿಲ್ಲ. ನಿಮಗೆ ಜನಪದ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರ್ತಕ್ಕಂಥವರಿಗೆ ನಾನು ಇವತ್ತು ಜನಪದ ಅಂದ್ರೇನು, ಜನಪದ ಪ್ರಕಾರಗಳಂದ್ರೇನು, ಮಹಾಕಾವ್ಯಗಳಂದ್ರೇನು, ಹಾಡು ಗೀತೆಗಳಂದ್ರೇನು, ಹಾಡುವ ಗೀತೆಗಳಂದ್ರೇನು, ತ್ರಿಪದಿ ಅಂದ್ರೇನು, ಲಾವಣಿ ಅಂದ್ರೇನು, ಗೀಗಿ ಪದ ಅಂದ್ರೇನು, ಮಹಾಕಾವ್ಯಗಳಲ್ಲಿ ಎಷ್ಟು ಮಹಾಕಾವ್ಯಗಳಿವೆ ಕರ್ನಾಟಕದಲ್ಲಿ. ಕಲೆವಾಲ ಫಿನ್ಲ್ಯಾಂಡ್ ಅಲ್ಲಿ 3 ಜನ ಅವರು ಯೋಧರು, 3 ಜನ ಯೋಧರನ್ನ ಒಂದು ದೊಡ್ಡ ಮಹಾಕಾವ್ಯವನ್ನು 8,000 ಪುಟದ ಒಂದು ಮಹಾಕಾವ್ಯ ಫಿನ್ಲ್ಯಾಂಡ್ ಅಲ್ಲಿ ಇದೆ. ಅದು ಬಿಟ್ಟರೆ ಜಗತ್ತಲ್ಲಿ ಮಹಾಕಾವ್ಯಗಳಲ್ಲಿ ಫಿನ್ಲ್ಯಾಂಡ್ ಅಲ್ಲಿ ಇದ್ದಂತ ಮಹಾಕಾವ್ಯ ಬಿಟ್ಟರೆ ಅದು ಇರ್ತಕ್ಕಂಥದ್ದು ಕರ್ನಾಟಕದ ಒಂದೇ ಅಷ್ಟು ಮಹಾಕಾವ್ಯ. ಅದು ಮಲೆಯ ಮಾದೇಶ್ವರ ಕಾವ್ಯ, ಪಟ್ಟೆಸ್ವಾಮಿ ಕಾವ್ಯ, ಎಲ್ಲವನ್ನ ಕಾವ್ಯ. ಈ ಕಾವ್ಯಗಳನ್ನ ಮೇಷ್ಟ್ರುಗಳು ಚೆನ್ನಾಗಿ ಓದ್ಕೊಳ್ಬೇಕು ಅನ್ನೋದು ಪಠ್ಯವಾಗಿ ಇಟ್ಟಿದ್ದಾರೆ. ನನಗೆ ಸಣ್ಣ ಪುಸ್ತಕವನ್ನ ನನಗೆ ಪ್ರೆಸೆಂಟ್ ಕೊಟ್ಟರೆ ನನ್ನ ಕುತೂಹಲ ಇತ್ತು. ಕವರು ಹೊಡೆದು ಯಾವ ಪುಸ್ತಕ ಇರ್ಬೋದು ಅಂತ ನನ್ನ ಕುತೂಹಲ ಕಾಡ್ತಾ ಇತ್ತು. ಆ ರೀತಿ ನಿಮಗೆ ಕುತೂಹಲ ಇರಬೇಕು. ಮಾತಾಡ್ತಾ ಇದ್ದಾರೆ, ನೀನು ಆಡ್ತಾ ಇಲ್ವಲ್ಲ ಇವರು ಅಂತ ನಿಮ್ಗೆ ಕುತೂಹಲ ಇದೆ, ನನಗೆ ಗೊತ್ತಿದೆ. ಆ ಕುತೂಹಲ ಏನು ಅಂದ್ರೆ, ಈ ಕನ್ನಡ ನಾಡಿನ ಮಹಾನ್ ವ್ಯಕ್ತಿತ್ವ, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಓ ನನ್ನ ಚೇತನ ಅಂತ ಬರೆದಂತ ಶೂದ್ರ ತಪಸ್ಸು ಬುಕ್ ನನಗೆ ಸಿಕ್ಕಿದೆ. ನಿಜವಾಗ್ಲೂ ಇದು ಸಣ್ಣದಿರಬಹುದು, ಇದರ ಒಳಗಡೆ ಇರುವ ಸಾಹಿತ್ಯದ ಶ್ರೇಷ್ಠತೆ ಜಗದಗಲಕ್ಕೂ ಆಗುವ ಮಹಾನ್ ಶ್ರೇಷ್ಠತೆ ಇದೆ. ನೀವು ಸಣ್ಣದು ಅಂತ ಭಾವಿಸ್ಕೊಂಡು, ಅದರಿಂದ ನಾನು ಬಹಳ ಜನಪದವನ್ನ ಸಣ್ಣದಾಗಿ ನೋಡಬೇಡಿ, ಜನಪದವನ್ನ ಸರಳವಾಗಿ ನೋಡಬೇಡಿ. ಜನಪದವನ್ನ ನೆಗ್ಲೆಕ್ಟೆಡ್ ಏರಿಯಾಸ್ ಅಂತ, ಅವತ್ತು ನೆಗ್ಲೆಕ್ಟೆಡ್ ಏರಿಯಾಸ್ ಆಗಿತ್ತು, ಇವತ್ತು ನೆಗ್ಲೆಕ್ಟೆಡ್ ಏರಿಯಾ ಅಲ್ಲ.
ಎಲ್ಲರೂ ಕೂಡ ಎಲ್ಲ ಯೂನಿವರ್ಸಿಟಿ, ಜಗತ್ತಿನ ಎಲ್ಲ ಯೂನಿವರ್ಸಿಟಿ, ಗ್ರೀನ್ ಸಹೋದರರು 1842ನೇ ಇಸ್ವಿಯಲ್ಲಿ ಮೊದಲು ಜನಪದ ಕಥೆಗಳನ್ನು ಬರೆದಂಥವರು. ಜರ್ಮನ್ನಲ್ಲಿ ಮೊದಲು ಅವರ ಕಥೆಗಳನ್ನು ಬರೆದು ಜಗತ್ತಿಗೆಲ್ಲ ಹಂಚಿದಂಥವರು. ವಿಲಿಯಂ ಥಾಮ್ಸನ್ ಅನ್ನುವಂಥವನು ಲಂಡನ್ ನಲ್ಲಿ ಒಂದು ಆಸ್ಪತ್ರೆಯಲ್ಲಿ ಔಷಧಿ ಕೊಡುವ ಕೆಲಸ ಮಾಡ್ತಾ ಇದ್ದ. ವಿಲಿಯಂ ಥಾಮ್ಸನ್ ಅಂತವನು ತಿಳ್ಕೊಳ್ಳಿ ಮಕ್ಕಳ. ವಿಲಿಯಂ ಥಾಮ್ಸನ್ ಅನ್ನುವಂಥವನು ಜಾನ್ ವಿಲಿಯಂ ಥಾಮ್ಸ್ ಅನ್ನುವಂಥವನು ಲಂಡನ್ ನ ಆಸ್ಪತ್ರೆ ಒಳಗಡೆ ಔಷಧಿ ಹಂಚುದು. ಆ ಔಷಧಿ ಹಂಚುವನು ಅಥೇನಿಯಂ ಪತ್ರಿಕೆಯಲ್ಲಿ ಮೊದಲು 1846ನೇ ಇಸ್ವಿನಲ್ಲಿ ಜಾನಪದ ಅಂತ ವಿಷಯದ ಬಗ್ಗೆ ಬರೀತಾನೆ. ಜಾನಪದ ಅಂತ ಫೋಕ್ಲೋರ್ ಅಂತ ಬರೀತಾನೆ ಅವನು ಅಥೇನಿಯಂ ಪತ್ರಿಕೆಯಲ್ಲಿ. ಅಲ್ಲಿಂದ ಜಾನಪದ ಅನ್ನೋದು 5 ವರ್ಷದ ಮೇಲೆ ಪ್ರಚಾರ ಆಗ್ತದೆ. 5 ವರ್ಷವರೆಗೂ ಅದಾಗಿರಲ್ಲ ಅಥೇನಿಯಂ ಪತ್ರಿಕೆಯಲ್ಲಿ ಬರೆದ್ರು ಕೂಡ. ಅಲ್ಲಿಂದ ಜಾನಪದ ವಿಶ್ವದಾಗಲಕ್ಕೂ ಎಲ್ಲ ಯೂನಿವರ್ಸಿಟಿಯಲ್ಲಿ ಇವತ್ತು ಜಾನಪದ ಅನ್ನುವಂಥ ಹೆಸರಿದೆ. ಬಾಲಾಜಿಗೆ ಅದನ್ನು ಚೆನ್ನಾಗಿ ಗ್ರಹಿಸಿ ಹೇಳಿದ್ರು. ಇವತ್ತು ನಾಶವಾಗ್ತಾ ಇದೆ, ಯೂನಿವರ್ಸಿಟಿಗಳಲ್ಲಿ ಇವತ್ತು ನಾಶವಾಗ್ತಾ ಇದೆ ಅನ್ನುವಂಥದ್ದು. ನಾನು ಯಾಕೆ ಆ ಮಾತನ್ನು ಹೇಳ್ತಾನೆ, ವಿದ್ಯಾರ್ಥಿಗಳೇ, ನಿಮಗೆ ಜನಪದವಲ್ಲ ಯಾವುದು ಗೊತ್ತಿಲ್ಲ. ಯಾವುದು ಜನಪದ ಯಾವುದು ಜನಪದ ಅಲ್ಲ ಅನ್ನೋದು. 1422 ಕಲೆಗಳಲ್ಲಿ ಇವತ್ತು ಕರ್ನಾಟಕದಲ್ಲಿ ಉಳಿದಿರುವ ಕಲೆಗಳು ಎಷ್ಟು ಅಂದ್ರೆ 82 ಕಲೆಗಳು. ನಿಮಗೆ ಪ್ರದರ್ಶನ ಕಲೆಗಳು ಅಂದ್ರೆ ಏನು ಗೊತ್ತಿಲ್ಲ, ಗೀತ ಪ್ರಕಾರಗಳು, ತ್ರಿಪದಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ತ್ರಿಪದಿ ಹೇಳ್ತಾಳೆ 10,000 ಪದವ ಎತ್ತಿನ ಮೇಲೆ ಏರ್ಕೊಂಡು 1,000 ಪದವ ಕೈಯಲ್ಲಿ ಹಿಡ್ಕೊಂಡು ಬಂದೀವಿ ಬಾರ ಬಸವಣ್ಣ ಅಂತಾಳೆ. 10,000 ಪದವನ್ನ ಎತ್ತಿನ ಮೇಲೆ ಏರ್ಕೊಂಡು ತಂದಿದ್ದೀನಿ ನಾನು, 1,000 ಪದವನ್ನ ನನ್ನ ಕೈಯಲ್ಲಿ ಹಿಡ್ಕೊಂಡು ತಂದಿದ್ದೇನೆ. ಈ 10,000 ಪದ ನನ್ನ ಎತ್ತ ಮೇಲಿವೆ, ಗಾಡಿಯಲ್ಲಿವೆ, 1,000 ಪದ ನನ್ನ ಕೈಯಲ್ಲಿವೆ. ಈ ಎಲ್ಲವನ್ನು ಹಿಡ್ಕೊಂಡು ನಾವು ಬಂದಿದ್ದೀವಿ ಬಸವಣ್ಣ, ದಯವಿಟ್ಟು ಈ ಜನಪದವನ್ನು ತಿಳಿಸು ನೀವು ಅಂತ ಬಸವಣ್ಣನಿಗೆ ಹೇಳ್ತಾರೆ. ಯಾರು ಕಲಿಬೇಕು ಇಂಥದನ್ನ? ಯಾರು ತಿಳಿಬೇಕು? ಫಿನ್ಲ್ಯಾಂಡ್ ಅವ್ರು ತಿಳಿಬೇಕಾ? ಜರ್ಮನ್ ಅವ್ರು ತಿಳಿಬೇಕಾ? ಆಸ್ಟ್ರೇಲಿಯಾದವ್ರು ತಿಳಿಬೇಕಾ? ಯಾವ ದೇಶದವ್ರು ತಿಳಿಬೇಕು? ನಮ್ಮ ದೇಶದವ್ರು ತಿಳಿಬೇಕು. ಅದು ಕರ್ನಾಟಕದ ಈ ಮಹಾನ್ ಸಂಸ್ಕೃತಿಯ ನೆಲೆಯ ಬೀಡು, ಜನಪದದ ಬೀಡು ಅದು ಕರ್ನಾಟಕದಲ್ಲಿ. ನೀವು ಪಂಜಾಬ್ ಹೋದ್ರೆ 2 ಪ್ರಕಾರ ಮಾತ್ರ ನೋಡಬಹುದು. ನೀವು ರಾಜಸ್ಥಾನ ಹೋದ್ರೆ 3 ಪ್ರಕಾರವನ್ನು ನೋಡಬಹುದು. ನೀವು ಇನ್ಯಾವುದೇ ಉತ್ತರ ಪ್ರದೇಶಕ್ಕೆ ಹೋದ್ರೆ 4-5 ಪ್ರಕಾರಗಳು ನೋಡಬಹುದು. ಆದರೆ ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಗೆ, ಒಂದೊಂದು ತಾಲೂಕಿಗೆ, ಒಂದೊಂದು ಹಳ್ಳಿಗೆ ಒಂದೊಂದು ರೀತಿಯ ಪ್ರಕಾರಗಳಿವೆ. ಆ ರೀತಿಯ ಜನಪದ ಸಂಪತ್ತಿದೆ ನಮ್ಮ ಕರ್ನಾಟಕದಲ್ಲಿ. ನೀವು ಹಳೆ ಚಿನ್ನ ಅಂತ, ನಿಮ್ಮ ಅಜ್ಜಿ ಚಿನ್ನ ಅಂತ ನೀವು ಬಿಸಾಡಲ್ಲ. ನೀವೇನ್ ಮಾಡ್ತೀರಿ? ಅಮ್ಮ ಇದನ್ನ ಬೇಳೆ ಮಾಡರ್ನ್ ಆಗಿ ಮಾಡಿಸ್ಕೊಳ್ಳಿ, ನಿಮ್ ಕಿವಿ ತುಂಬಾ ಚೆನ್ನಾಗಿ ಕಾಣ್ತೀರಿ ಅಂತ ಮಾಡರ್ನ್ ಆಗಿ ಮಾಡಿಸ್ಕೊತೀರಿ. ಹಾಗೆ ಜನಪದವನ್ನ ಹಳೇದು ಅಂತ ತಿಳ್ಕೊಬೇಡಿ. ಯಾವ್ದೋ ಬ್ರೇಕ್ ಡ್ಯಾನ್ಸ್ ಹೇಳಿದ್ರೆ ನಾನು ಮೈಕಲ್ ಜಾಕ್ಸನ್ಗೆ ನೋಡಯ್ಯ, ಈ ಕಾಲು ಕೈ ಎಲ್ಲ ಕುಣಿಸ್ತೀವಿ, ಬ್ರೇಕ್ ಆಗಿ ನಿಂತ್ಕೊಂಡ್ಬಿಡ್ತವೆ. ನಿಮ್ಮೂರ ಆಫ್ರಿಕನ್ ಡಾನ್ಸ್ ಮಾಡುವಂತೆ ಆಫ್ರಿಕಾದವನು ಅವನು ಬಂದು ಅಮೆರಿಕದಲ್ಲಿ ಸೇರ್ಕೊಂಡಿದ್ದ. ಅವನು ಆಫ್ರಿಕಾದವನು ಮೈಕಲ್ ಜಾಕ್ಸನ್. ನಾನು ಹೇಳಿದೆ, ಅವನು 227 ಎಕರೆ ಅವನ ಜಮೀನಿದೆ ಲಾಸ್ ಆಂಜಲೀಸ್ ಅಲ್ಲಿ. ಅವನ ಮನೆಗೆ ಹೋಗಿ ನಾನು ಹೇಳಿದೆ, ಈಸ್ ಎ ಗುಡ್ ಡಾನ್ಸರ್, ಈಸ್ ಎ ಗುಡ್ ಗಿಟಾರಿಸ್ಟ್ ಇನ್ ದ ವರ್ಲ್ಡ್ ಅಂತ. ಅವನು ಹೇಳ್ದ, ಓ ಸೋ ಫೈನ್, ಯು ಆರ್ ದಿ ಗುಡ್ ಕಂಟ್ರಿ ಸಿಂಗರ್ ಇನ್ ಇಂಡಿಯಾ ಅಂತ. ಕಂಟ್ರಿ ಸಿಂಗರ್ ಅಂದ್ರೆ ಜಾನಪದ ಗಾಯಕ ಅಂತ. ಏನ್ರಿ ಹೆಣ್ಮಗಳು ಎಷ್ಟು ಚೆನ್ನಾಗಿ ಹೇಳಿದ್ದಾಳೆ, ನಿಮಗೆ ಗೊತ್ತಿಲ್ಲ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು. ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ, ಜ್ಯೋತಿಯಾಗು ಜಗಕ್ಕೆಲ್ಲ, ಜ್ಯೋತಿಯಾಗು ಜಗಕ್ಕೆಲ್ಲ. ಏನ್ ಸರ್ ಅರ್ಥ ಇದು? ಅದೇ ಜನಪದ ಆಡ್ತಾ ಇದ್ದೀರಿ, ಕೇಳ್ತಾ ಇದ್ದೀವಿ ಅಂತ ನಿಮ್ಮದು. ನಿಮ್ದೇನು ಅನಿಸ್ತಿದೆ ಅಂದ್ರೆ ಅದೇ ಆಡ್ತಾ ಇದ್ದೀರಿ ನೀವು, ನಾವು ಕೇಳ್ತಿದ್ದೀವಿ ಅಷ್ಟೇ. ನೋಡಿ, ಒಂದು ಮಗಳು ನಿಮ್ಮ ಇಲ್ಲಿ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ತಾಯಿಯಂದಿರು ಮೊದಲು ಇವ್ರನ್ನ ಮೊರಕ್ಕೆ ಹಾಕಿದ್ದಾರೆ. ಇಲ್ಲಿ ಕುಳಿತಿರ್ತಕ್ಕಂಥವ್ರು ಎಲ್ಲರನ್ನೂ ಕೂಡ ಅವ್ರವ್ರ ತಾಯಿಯಂದಿರು ಮೊರಕ್ಕೆ ಹಾಕಿದ್ದಾರೆ, ತೊಟ್ಟಿಗೆ ಹಾಕಿದ್ದಾರೆ. ಆಮೇಲೆ ಫಸ್ಟ್ ಪಾಯಿಂಟ್ ಮೊರ, ಮಗು ಹುಟ್ಟಿದ ತಕ್ಷಣ ಮೊರಕ್ಕೆ ಹಾಕೋದು, ಆಮೇಲೆ ತೊಟ್ಲು ಸೆಕೆಂಡ್ ಸ್ಟೇಜ್. ಅಲ್ವಾ ಸರ್? ಅಲ್ವಾ ನಟರಾಜ್ ಅವರೇ? ಅಲ್ವಾ ಮೃತ್ಯುಂಜಯ ಅವರೇ? ನಾವೆಲ್ಲ ಕೂಡ ಮೊರದಿಂದ ತೊಟ್ಲಿಗೆ ಬಂದು
ತೊಟ್ಲದಿಂದ ಆಮೇಲೆ ಆಟಕ್ಕೆ ಬಂದು ನೀವು ಮೊರಲೇ ನೋಡ್ಲಿಲ್ಲ, ತೊಟ್ಲೇ ನೋಡ್ಲಿಲ್ಲ, ತಕ್ಷಣ ಆಸ್ಪತ್ರೆ ಹುಟ್ಟಿದ್ರಿ, ತಕ್ಷಣ ನೀವು ಗಾಡಿ ಹಿಡ್ಕೊಂಡು ನೆಡ್ಕೊಂಡ್ ಮತ್ತೆ ನಿಮ್ಗೆ ಬರೋದು. ಅದರಿಂದ ತೊಟ್ಲಲ್ಲಿ ನಿಮ್ಮ ಅಜ್ಜಿ ನಿಮ್ಮ ತಾಯಿಯನ್ನ ನಿಮ್ಮ ತಂದೆಯನ್ನ ತೊಟ್ಲಿಂದ ಆ ತೊಟ್ಲಿಗೆ ಹಾಕುವಾಗ ಮೊರಕ್ಕೆ ಹಾಕುವಾಗ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ ಜ್ಯೋತಿಯಾಗು ಜಗಕ್ಕೆಲ್ಲ. ಮಾತಿನಲ್ಲಿ ಚೂಡ ಮಣಿಯಾಗು ಬಸವಣ್ಣ ಹೇಳಿದ. ಆಚಾರಕ್ಕೆ ಅರಸನಂತೆ ಇರೋ ಮಗುವೆ, ಮಾತಿನಲ್ಲಿ ಚೂಡ ಮಣಿಯಂತಿರುವೆ ಮಗುವೆ, ನೀನು ನನ್ನ ಮನೆಗೆ ನೀನು ಬೆಳಕಾಗ್ಬೇಡ, ಜ್ಯೋತಿ ಆಗ್ಬೇಡ, ಜಗತ್ತಿಗೆ ಜ್ಯೋತಿಯಾಗು. ಓಂಪುರವರು ಓ ನನ್ನ ಚೇತನ ಹಾಗೂ ನೀನು ನಿಕೇತನ ಹೇಗೆ ಹೇಳಿದ್ರು, ನನ್ನ ಮನೆಗೆ ಜ್ಯೋತಿ ಅಲ್ಲ, ನೀನು ಜಗತ್ತಿಗೆ ಮನೆಗೆ ಜ್ಯೋತಿ. ಇಂಥ ವಿಶ್ವಮಾನವ ಚಿಂತನೆ ಅನಕ್ಷರಸ್ಥರಿಗಿತ್ತು ಅಂತ. ಅವತ್ತು ಶಾಲೆ ಕಾಣ, ನಾವೆಲ್ಲ ಹಳೆ ಶಾಲೆಯಲ್ಲಿ ಓದ್ದವ್ರು ನಾವು. ನಮ್ದೆಲ್ಲ ಸ್ಕೂಲ್ ಆಫ್ ಥಾಟ್ಸ್ ಯಾವ್ದು ಅಂದ್ರೆ ಹಳೆ ಶಾಲೆ. ನೀವು ಓದ್ತಿರ್ತಕ್ಕಂಥದ್ದು ಯಾವ್ದು ಮಾಡರ್ನ್, ಎಲ್ಲ ಆಲ್ ಸಿಸ್ಟಮ್, ಕಂಪ್ಯೂಟರ್ ಸಿಸ್ಟಮ್ ಇರುವ ಒಂದು ಸಂದರ್ಭದಲ್ಲಿ ನೀವು ಓದ್ತಾ ಇದ್ದೀರಿ. ನಾವು ಜಗತ್ತಲ್ಲಿ ಕಂಪ್ಯೂಟರ್ ನೋಡಿರ್ಲಿಲ್ಲ, ಚಪ್ಪಲಿನೇ ಹಾಕೊಂಡಿರ್ಲಿ. ಅವಾಗ ಚಪ್ಪಲಿ ಇತ್ತು, ಆಗ 500 ರೂಪಾಯಿ. ಏನ್ ಸರ್ 500 ರೂಪಾಯಿ ಚಪ್ಪಲಿ? ಈಗ ನೀವು 1,000 ಅಲ್ಲ 2,000 ರೂಪಾಯಿ ಒಂದು ಶೂ, 5,000 ರೂಪಾಯಿ ಒಂದು ಶೂ, 12,000 ರೂಪಾಯಿ ಒಂದು ಪ್ಯಾಂಟ್, 3,500 ರೂಪಾಯಿ, 3,500 4,000 ರೂಪಾಯಿ ಕೊಟ್ಟರು ಕೂಡ ಅರ್ಕಲ್ ಪ್ಯಾಂಟ್ ಆಗಿರುತ್ತೆ ಅದು. ಈ ರೀತಿಯ ನಮ್ಮ ನಿಜವಾಗ್ಲೂ ಕೂಡ ಅದನ್ನು ಬಹಳ ಚೆನ್ನಾಗಿ ಹೇಳಿದ್ರು ರಾಜು. ನಮ್ಮ ಮನಸ್ಸುಗಳು ಹರಿದೋಗ್ತಾ ಇವೆ. ನಮ್ಮ ಮನಸ್ಸುಗಳು ಮತ್ತೆ ಕಟ್ಕೊಳ್ಬೇಕಾದ್ರೆ ಯಾವುದು ಅಂದ್ರೆ 95% ಮಾರ್ಕ್ಸ್ ಅಲ್ಲ. ನಿಮ್ಮ ಮನಸ್ಸುಗಳನ್ನ ಮತ್ತೆ ಸಂಸ್ಕೃತಿ ಮನಸ್ಸನ್ನು ಕಟ್ಟುವುದು ಯಾವುದು ಅಂದ್ರೆ ಜನಪದ ಸಂಸ್ಕೃತಿ. ಆ ಜನಪದ ಸಂಸ್ಕೃತಿಯ ಒಂದು ವಿಚಾರಗಳನ್ನ, ಅಂತ ಜನಪದ ಸಂಸ್ಕೃತಿಯ ಒಂದು ನಯ ವಿನಯಗಳನ್ನ, ನಡೆನುಡಿಗಳನ್ನ ನೀವು ತಿಳ್ಕೊಳ್ಬೇಕು ಅನ್ನೋದು ಈ ಮಹಾಕಾವ್ಯಗಳ ನೆಪದಲ್ಲಿ ನಾವು ಸೇರಿರ್ತಕ್ಕಂಥದ್ದು. ಮಹಾಕಾವ್ಯಗಳಲ್ಲಿ ಈಗಾಗಲೇ ಕೂಡ ಬಹಳ ಚೆನ್ನಾಗಿ ಮೇಡಮ್ ಹೇಳಿದ್ರು, 5 ಮಹಾಕಾವ್ಯಗಳು ಇದ್ದಾವೆ ಅಂತ. 5 ಮಹಾಕಾವ್ಯಗಳೇನು ಸಾಮಾನ್ಯ ಅಲ್ಲ ನೋಡ್ರಿ. ನಾವೇನ್ ಕಟ್ಕೊಳ್ತಾ ಇದ್ದೀವಿ, ಏನ್ ಬಿಡ್ತಾ ಇದ್ದೀವಿ, ವಿದ್ಯಾರ್ಥಿಗಳೇ ಏನ್ ಪಡ್ಕೊಳ್ತಾ ಇದ್ದೀವಿ, ಶಿಕ್ಷಣವನ್ನು ತುಂಬಾ ಚೆನ್ನಾಗಿ ಪಡ್ಕೊಳ್ತಾ ಇದ್ದೀವಿ. ಬಹಳ ಬಹಳ ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ಅನ್ನು ಪಡ್ಕೊಳ್ತಾ ಇದ್ದೀವಿ. ಆದ್ರೆ ಬಹಳ ಒಳ್ಳೆ ಕೆಲಸವನ್ನು ಪಡ್ಕೊಳ್ತಾ ಇದ್ದೀವಿ. ಸಾಫ್ಟ್ವೇರ್ ಇಂಜಿನಿಯರ್ಸು ಎಲ್ಲ ಸಾಫ್ಟ್ವೇರ್ಸೇ. ಆದ್ರೆ ಎಲ್ಲೂ ಕೂಡ ಎಲ್ಲ ಸಾಫ್ಟ್ವೇರ್ ಕೂಡ ಎಲ್ಲೂ ಕೂಡ ಟ್ರೆಡಿಷನ್ ಕಲ್ಚರ್ ಇಲ್ಲ, ಸಾಂಪ್ರದಾಯಿಕ ಕಲೆಗಳಿಲ್ಲ. ನೀವು ಓಪನ್ ಮಾಡಿದ್ರೆ ಯಾವುದೋ ರಷ್ಯನ್ ಡ್ಯಾನ್ಸ್ ನೋಡ್ತಾ ಇರ್ತೀರಿ, ನೀವು ಓಪನ್ ಮಾಡಿದ್ರೆ ಯಾವುದೋ ಅಮೆರಿಕನ್ ಡ್ಯಾನ್ಸ್ ನೋಡ್ತಿರ್ತೀರಿ, ಯಾವುದೋ ನೀವು ಓಪನ್ ಮಾಡಿದ್ರೆ ಇನ್ಯಾವುದೋ ಆಸ್ಟ್ರೇಲಿಯನ್ ನೋಡ್ತಾ ಇದ್ದೀರಿ, ನೀವು ಯಾವ್ದು ಇನ್ನೊಂದು ಓಪನ್ ಮಾಡಿದ್ರೆ ಇನ್ಯಾವುದೋ ದೇಶದ ಡ್ಯಾನ್ಸ್ ನೋಡ್ತಾ ಇದ್ದೀರಿ. ಆದರೆ ನೀವು ನಮ್ಮ ಕನ್ನಡ ನಾಡಿನ ಕೋಲಾಟವನ್ನು ನೋಡ್ತಾ ಇಲ್ಲ, ನಮ್ಮ ಕನ್ನಡ ನಾಡಿನ ಕಂಸಾಳೆಯನ್ನು ನೋಡ್ತಾ ಇಲ್ಲ, ನಮ್ಮ ಕನ್ನಡ ನಾಡಿನ ಚಂಡಿಯನ್ನು ನೋಡ್ತಾ ಇಲ್ಲ, ನಮ್ಮ ಕನ್ನಡ ನಾಡಿನ ತಮಟೆ ವಾದ್ಯಗಳು ಹೇಳಿದ್ರಲ್ಲ ಬಾಲಾಜಿಯವರು, ಈಗ ಆ ತಮಟೆ ವಾದ್ಯ ನಿಮ್ಗೆ ಗೊತ್ತಿಲ್ಲ. ಯಾವ್ದು ನೋಡ್ಬೇಕಾಗಿದೆ ಅದನ್ನು ಕಳ್ಕೊಳ್ತಾ ಇದೀವಿ, ಯಾವ್ದು ನೋಡಬಾರ್ದು ಅದನ್ನ ನೋಡ್ತಾ ಇದ್ದೀವಿ. ಆ ಯಾವ್ದು ಕಳ್ಕೊಳ್ತಾ ಇದೀವಿ ಅಂದ್ರೆ ನನ್ನ ನಾಡಿನ ಜನಪದ ಸಂಸ್ಕೃತಿಯನ್ನ ಕಳ್ಕೊಳ್ತಾ ಇದೀವಿ. ಆ ಜನಪದ ಸಂಸ್ಕೃತಿ ಕಳ್ಕೊಳ್ಬಾರ್ದು ಅಂತ ಇವತ್ತು ಕೆಲವು ಯೂನಿವರ್ಸಿಟಿಗಳಲ್ಲಿ ಪಠ್ಯಂತಕ್ಕೆ ತಂದಿದ್ದಾರೆ. ಆ ಪಠ್ಯಂತಕ್ಕೆ ತಂದಿರ್ತಕ್ಕಂಥದ್ದು ಯಾವುದು ಅಂದ್ರೆ ಈಗ ನಾನು ಹೊರಟಿದ್ದು ಮಹಾಕಾವ್ಯಗಳು. ಆ ಮಹಾಕಾವ್ಯಗಳಲ್ಲಿ ಮಂಟೇಸ್ವಾಮಿ ಅಂತ ಗೊತ್ತೇ ಇಲ್ಲ, ಉತ್ತರ ದೇಶದಿಂದ ಬಂದವನು, ಗುಲ್ಬರ್ಗ ಕಡೆಯಿಂದ ಬಂದವನು. ಹುಟ್ಟಿದಾದ್ದು ಉತ್ತರ ದೇಶ, ಬೆಳೆದಾದ್ದು ಕತ್ತಲ ರಾಜ್ಯ, ಕುಂದೂರ ಮಠವ ಸೇರಿ 7 ಮಲೆಯೊಲ್ಲದ ಗುರುವೆ. ನೀವು ಜೀವನದಲ್ಲಿ ಕೇಳಿದ್ದೀರ, ಯಾಕೆಂದ್ರೆ ಪ್ರಾಕ್ಟೀಸ್ ಇಲ್ಲ, ನೀವು ಕೇಳಿಲ್ಲ. ಉತ್ತರ ದೇಶದಿಂದ ಬಂದವನು ಮಂಟೇಸ್ವಾಮಿ, ಉತ್ತರ ದೇಶದಿಂದ ಬಂದವನು. ಇದೇ ನಮ್ಮ ಉತ್ತರ ದೇಶದಿಂದ ಮಾದೇಶ್ವರು ಬಂದು ಸುತ್ತೂರು ಸ್ವಾಮಿ ಮಠದಲ್ಲಿ ಉಳ್ಕೊಳ್ತಾರೆ, ರಾಗಿ ಬೀಸ್ತಾರೆ. ಸುತ್ತೂರು ಸ್ವಾಮಿ ಉಳ್ಕೊಳ್ತಾರೆ, ಮಾದೇಶ್ವರು ಅರಮನೆಗೆ ಹೊರಟೋಗ್ತಾರೆ, ಮಂಟೇಸ್ವಾಮಿ ಅರಮನೆಗೆ ಹೊರಟೋಗ್ತಾರೆ. ಮಂಟೇಸ್ವಾಮಿ ಅರಮನೆಗೆ ಹೋಗ್ಬಿಟ್ಟು ಆಮೇಲೆ ಬಂದು ಮಳವಳ್ಳಿ ಹತ್ರ ಉಳ್ಕೊಳ್ತಾರೆ. ಅದನ್ನ ಮಹಾಕಾವ್ಯಗಳ ಬಗ್ಗೆ ನಮ್ಮ ಇವಾಗಲೂ ಕೂಡ ರಾಜು ಚೆನ್ನಾಗಿ ಮಾತಾಡೋದು. ನಾವು ಕಟ್ಕೊಳ್ಬೇಕೆ ಹೊರತು ಬಿಟ್ಟಿರುವುದಲ್ಲ.
ಸ್ಕೂಟಿಯನ್ನು ಕಟ್ಕೊಳ್ಳಿ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ನಾನು ಮಾಡಲ್ ಸ್ಟ್ರೀಟ್ ಹೋಗ್ತಾ ಇದ್ದೇವೆ ಗಾಂಧಿ ಬಜಾರಲ್ಲಿ. ಅವಾಗಲೂ ನಾನು ಜೋಳಿಗೆ ಇವತ್ತು ನೋಡಿ 55 ವರ್ಷ ಆಯ್ತು ಆ ಜೋಳಿಗೆ ಇನ್ನೂ ನಾನು ಬಿಟ್ಟಿಲ್ಲ. ಯಾಕೆಂದ್ರೆ ಅದು ನಂದಲ್ಲ, ಅದು ಜನಪದದ ಸಂಪತ್ತು, ನನ್ನ ಸಂಪತ್ತಲ್ಲ. ನಾನು ಒಳಗಡೆ ಇರ್ತಕ್ಕಂಥದ್ದು ನನ್ನ ಸಂಪತ್ತಲ್ಲ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ ಎದ್ದೊಂದು ಗಳಿಗೆ ನೆನೆದೇನಾ, ಎದ್ದೊಂದು ಗಳಿಗೆ ನೆನೆದೇನಾ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ ಎದ್ದೊಂದು ಗಳಿಗೆ ನೆನೆದೇನಾ. ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಈ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಏನ್ ಸರ್ ಇದು? ಈ ಪದಗಳು ಕಲ್ತ್ಕೊಂಡು ನಾವೇನು ಆಗ್ಬೇಕಾಗಿದೆ? ನಿಮ್ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಈ ಪದಗಳನ್ನು ಕಲಿತು ನಾನೇನು ಆಗ್ಬೇಕಾಗಿದೆ? ಇದರಿಂದ ಸಂಬಳ ಬರಲ್ಲ, ಇದರಿಂದ ಉದ್ಯೋಗ ಸಿಕ್ಕಲ್ಲ. ಇಂಥ ಪದಗಳು ಕಲ್ತ್ಕೊಂಡು ನಾನು ಯಾಕೆ ಇಂಥ ವಿಚಾರ ಸಂಕಿರಣದಲ್ಲಿ ಕುಳಿತುಕೊಳ್ಬೇಕು? ನಾನು ಹೇಗೆ ಎಲ್ಲಿ ಕೆಲಸ ಸಿಗ್ತದೋ ಅಲ್ಲಿ ಕಂಪ್ಯೂಟರ್ ಓಪನ್ ಮಾಡ್ತೀನಿ, ಅವನು 20,000 ಸಂಬಳ ಬರ್ತದೆ, 20,000ದಲ್ಲಿ 10,000 ಮನೆ ಕೊಡ್ತೀನಿ ಅಥವಾ 8,000 ಮನೆ ಕೊಡ್ತೀನಿ, 12,000 ನಾನು ಶನಿವಾರ ಭಾನುವಾರ ಮಜಾ ಮಾಡ್ಕೊಂಡು ತಿರುಗ್ತೀನಿ. ಇದೇ ನನ್ನ ಸಂಸ್ಕೃತಿ. ಈ ಕಾಲಘಟ್ಟದಲ್ಲಿ ಯೋಚನೆ ಮಾಡಿರ್ತಕ್ಕಂಥ ಯುವ ಪೀಳಿಗೆಗೆ ಇವತ್ತು ಮಹಾಕಾವ್ಯಗಳ ಬಗ್ಗೆ ಹೇಳ್ತಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ನನಗೆ ಒಂದು ಸಂತೋಷ, ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂತ ನಾನು ಭಾವಿಸ್ಬಿಟ್ಟಿದ್ದೀನಿ. ಅಷ್ಟು ಸುಲಭವಾದ ಕೇಳೋದು. ಕುಳಿತುಕೊಳ್ಳೋದಿದೆಯಲ್ರಿ, ಕುಳಿತುಕೊಳ್ಳೋದಿದೆಯಲ್ಲ, 30 ನಿಮಿಷ ಕುಂತ್ಕೊಳ್ಳಲ್ಲ. ಯಾಕೆಂದ್ರೆ ಟೀಚರ್ ಫಾರ್ ಟೀಚರ್. ನಾನು BEd ಕಾಲೇಜಲ್ಲಿ ಒಂದ್ಸರಿ ಬಂದಿದ್ದೆ ಮೊದಲೇ. ದೇವರಾಜ್ ನಾನು ಒಂದ್ಸರಿ ಕರ್ಕೊಂಡು ಬಂದಿರೋದು ಎಲ್ಲ ಗೊತ್ತು. ಕುಳಿತುಕೊಳ್ಳೋದಿದೆಯಲ್ಲ, ಅಯ್ಯೋ 40 ನಿಮಿಷ ನಿಮ್ಗೆ ಒದ್ದಾಡೋಗ್ಬಿಡ್ತೀರಿ. 30 ನಿಮಿಷ ಈಗಾಗಲೇ ಕೂಡ ಮಿಲಗಾಡ್ತಾ ಇದ್ದೀರಿ. ನೀವು ನೋಡ್ತಾ ಇದ್ದೀನಿ, ನಾನು ಮಿಲಗಾಡ್ತಾ ಇದ್ದೀನಿ. ಅಯ್ಯೋ ಹೌದಲ್ವಾ, ಹೌದಲ್ವಾ, ಅಯ್ಯೋ ಇನ್ನು ಎಷ್ಟೊತ್ತು ಮಾತಾಡ್ಬೋದು, ಬೇಗ ಮುಗಿಸ್ತಿದೆ, ಹೊರಗಡೆ ಹೋಗ್ಬಿಟ್ರೆ ಸಾಕಲ್ಲ, ಅಲ್ಲೇನೋ ಒಂದು ಐಸ್ ಕ್ರೀಮ್ ತಿಂದ್ರೆ ಸಾಕಲ್ಲ, ಅಥವಾ ಓಪನ್ ಮಾಡೋದು ಸಾಕಲ್ಲ, ಯಾವಕ್ಕೂ ಬಾರದೆ ಇರೋದು ಅಷ್ಟೇ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕಲ್ಲ ಅಂತ ಯೋಚನೆ ಮಾಡಕ ಬಹಳ ಚೆನ್ನಾಗಿ ಪಕ್ಕದಲ್ಲಿ ಮಾತಾಡ್ತಾ ಕೊಡ್ತಿದ್ದೀರಿ. ನನ್ನ ಮಾತನ್ನು ಕೇಳ್ತಾ ಇರೋದಂತದ್ದು ಮಹಾನ್ ಸುಳ್ಳು. ಆದ್ರಿಂದ ಮಕ್ಕಳ, ನಾನು ಮಹಾಕಾವ್ಯಗಳ ಬಗ್ಗೆ ನೋಡಿ ಹೆಂಗೆ ನಾನು ಎಷ್ಟು ಈ ಬಾಲಾಜಿ 3 ರಾತ್ರಿ ಕುಂತ್ಕೊಂಡು ಓದೋ ರೀತಿ ಮಾಡೋಣ. ನೋಡಿ, ಸುಮಾರು 15 ಪೇಜ್ನಷ್ಟು ಕೂಡ ಇಷ್ಟೆಲ್ಲ ಮಾತಾಡಲ್ಲ. ದಯವಿಟ್ಟು ಏನು ಭಯಪಡಬೇಡಿ, ಮಾತಾಡಬೇಡಿ. ಎಷ್ಟು ತಯಾರಾಗಿದೆ? ನೀವು ಯಾರನ್ನ ಇಟ್ಕೊಂಡು ಒಂದು ಜೆರಾಕ್ಸ್ ಇಟ್ಕೊಂಡು ಕಟ ಮಾಡಿ ಟೆಕ್ಸ್ಟ್ ನಾನು ಕೊಡ್ತೀನಿ. ಯಾಕೆಂದ್ರೆ ಮಹಾಕಾವ್ಯಗಳ ಬಗ್ಗೆ ಒಂದು ಸಾರಿನೇ ಒಂದು ತಕ್ಷಣದಲ್ಲಿ ಹೇಳೋದು ಬಹಳ ಕಷ್ಟ. ಆದರೆ ಮಹಾಕಾವ್ಯ ಹುಟ್ಟುದೇ ಮೊದಲು ಫಿನ್ಲ್ಯಾಂಡಿಂದ, ಆಮೇಲೆ ನಮ್ಮ ಕರ್ನಾಟಕದ ಎಲ್ಲ ಪಾಶ್ಚಿಮಾತ್ಯ ತಜ್ಞರೇ ನಮಗೆ ಮಹಾಕಾವ್ಯಗಳ ಬಗ್ಗೆ ಮೊದಲು ಕಂಡುಕೊಟ್ಟವರು. ಜನಪದ ಕಾವ್ಯಗಳ ಬಗ್ಗೆ, ಜನಪದ ಕಲೆಗಳ ಬಗ್ಗೆ ಮೊದಲು ಕಂಡುಕೊಟ್ಟವರೇ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ವಿದೇಶಿಯ, ಇಲ್ಲಿ ವ್ಯಾಪಾರಕ್ಕೋಸ್ಕರ ಬಂದವರು. ವ್ಯಾಪಾರ ಮರೆತು ಇವತ್ತು ನಿಜವಾಗ್ಲೂ ಕೂಡ ವ್ಯಾಪಾರ ಮರೆತು ನಮ್ಮ ಜನಪದ ಕಲೆಗಳನ್ನು ನೋಡಿ ಬಹಳ ಚೆನ್ನಾಗಿ ಜನಪದ ಸಂಗ್ರಹ ಮಾಡಿಕೊಟ್ರು. ಆದ್ರಿಂದ ನಾನು ಖಂಡಿತವಾಗ್ಲೂ ಕೂಡ ತುಂಬಿದ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪ ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ ಗೆದ್ದಯ್ಯ ನೀವೇ ಬನ್ಯೋ. ತುಂಬಿದ ಮನೆಯ ಒಳಗೆ ತುಂಬಿ ತುಳುಕಾಡುತ್ತಿತ್ತು. ಏನ್ರಿ ಪದ? ಯಾವ ಡಿಗ್ರಿ ಓದಿದ್ರಿ ಪದವನ್ನು ಬಳಸಬೇಕಾದ್ರೆ? ತುಂಬಿದ ಮನೆಯ ಒಳಗೆ, ತುಂಬಿದ ಮನೆಯ ಒಳಗೆ, ತುಂಬಿದ ಮನೆಯ ಒಳಗೆ ತುಂಬಿ ತುಳುಕಾಡುತ್ತಿತ್ತು. ತುಂಬಿ ತುಳುಕಾಡು ಬಾಪ ಸಿದ್ದಯ್ಯ ಸ್ವಾಮಿ ಬನ್ಯೋ ಪವಾಡ
ವಿದ್ಯೆಯ ನೀವೇ ಬನ್ನಿಯೋ, ಈ ರೀತಿ ಪ್ರಾರಂಭ ಆಗ್ತದೆ. ಮಹಾಕಾವ್ಯಗಳು ಮಂಟೇಸ್ವಾಮಿಯ ಮಹಾಕಾವ್ಯಗಳು. ಆಲುಮಲೆ 7 ಮಲೆ 77 ಮಲೆ ಒಂದ್ಸಾರಿ ಹುಗೆ ಅನ್ನಿ ಹುಗೆ. ಆಲುಮಲೆ 7 ಮಲೆ 77 ಮಲೆ ಮತ್ತೊಂದ್ಸಾರಿ ಹುಗೆ ಅನ್ನಿ, ಮತ್ತೊಂದ್ಸಾರಿ ಹುಗೆ ಅನ್ನಿ. ಹೀಗೆ 77 ಮಲೆಯ ಮಾದೇಶ್ವರ ಅಲ್ಲೋಗಿ ಸೇರ್ಕೊಳ್ಬೇಕು ಅಂದ್ರೆ ಅವನು ಎಷ್ಟು ಮಾಯಿಕಾರ ಅನ್ನುವಂತ ಮಾತನ್ನ ಈ ಮಂಟೇಸ್ವಾಮಿಯ ಮತ್ತೆ ಮಾದೇಶ್ವರ ಕಾವ್ಯಗಳಲ್ಲಿ ಚೆನ್ನಾಗಿ ಓದ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ಅಂದ್ರೆ, ಮೊದಲು ನಮ್ಮ ಮಂಟೇಸ್ವಾಮಿ ಕಾವ್ಯ ಮಾದೇಶ್ವರನ ಕಾವ್ಯ ಆಡೋ ಮೊದಲು ಹೇಳ್ತಾರೆ, ವಿದ್ಯೆ ಗುರುವಿಗೆ ಶರಣೋ, ಬುದ್ಧು ಗುರುವಿಗೆ ಶರಣೋ, ವಿದ್ಯೆ ಗುರುವಿಗೆ ಶರಣೋ, ಬುದ್ಧಿ ಗುರುವಿಗೆ ಶರಣೋ. ನೋಡಿ, ನಾವು ಇವತ್ತು ಗುರುವಿನ ನಾನು ಶರಣೆ ಮಾಡಲ್ಲ ಅಂದೇ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ವಿದ್ಯೆ ಗುರುವಿಗೆ ಶರಣೋ. ನನಗೆ ಯಾರು ವಿದ್ಯೆ ಹೇಳ್ತಾ ಇದ್ರು ಅವರಿಗೆ ನಾನು ಶರಣ. ವಿದ್ಯೆ ಗುರುವಿಗೆ ಶರಣೋ, ಬುದ್ಧಿ ಗುರುವಿಗೆ ಶರಣೋ, ನನಗೆ ವಿದ್ಯೆ ಕಲಿಸಿದ ಗುರುವಿಗೆ ಶರಣೋ, ನನಗೆ ವಿದ್ಯೆ ಕಲಿಸಿದ ಗುರುವಿಗೆ ಶರಣೋ, ನನಗೆ ವಿದ್ಯೆ ಕಲಿಸಿದ ಗುರುವಿಗೆ ಶರಣೋ. ಸರಸ್ವತಿಯ ಶಾರದಾಂಬೆ ಆರೆಲೆ ಮಾವಿನ ತಾಳಿನಲ್ಲಾಡುವ ಅವಳೆ, ತಾಳಿನಲ್ಲಾಡು ಬುದ್ಧಿ, ತಾಳಲ್ಲಿದ್ರೆ ಕೆಳಗಡಿ ಅಂತ, ತಾಳಿನಲ್ಲಾಡುವವಳೆ ನಮ್ಮ ತಾಳ ತಂಬೂರಿಗೆ ನಲಿಯವಳೆ, ನನ್ನ ತಾಳ ತಂಬೂರಿಗೆ ನಲಿಯವಳೆ. 6 ಮಲೆ 7 ಮಲೆ 77 ಮಲೆ ಒಂದ್ಸಾರಿ ಉಗೆ ಅಂದ್ರಪ್ಪ ಉಗೆ ಅಂದು ಕಾಲ್ನಡಿಗೆಯಲ್ಲಿ ಮಾದೇಶ್ವರನ ಬೆಟ್ಟವನ್ನ ನಾಡ್ಕೊಂಡು ನಡ್ಕೊಂಡು ಹೋಗ್ತಿದ್ರು. ನೀವು ಸ್ಟೈಲ್ಗೆ AC ಕಾರಲ್ಲಿ ಹೋಗಿ ಮಾದೇಶ್ವರನ ಬೆಟ್ಟದ ಪಕ್ಕದಲ್ಲೇ ಮೇನ್ ಗೇಟ್ ಅಲ್ಲಿ ಹಿಡಿದು ಕಾಲು ಕೈನೂ ತೊಳ್ಕೊಳ್ಳದೆ ಮಾದೇಶ್ವರನ ಬೆಟ್ಟದ ಒಳಗಡೆ ನೀವು ಹೊರಟೋಗುವಂತ ಕಾಲ ಬಂದಿದೆ. ಅವತ್ತು ರೊಟ್ಟಿಯನ್ನು ಕಟ್ಕೊಂಡು ಅಲ್ಲಲ್ಲಿ ಮರದಡಿಯಲ್ಲಿ ಅಡಿಗೆಯನ್ನು ಮಾಡಿಕೊಂಡು ಎಲ್ಲಿ ಕಟ್ಟೆ ನೀರು ಸಿಗುತ್ತೋ ಆ ಕಟ್ಟೆ ನೀರನ್ನ ಕುಡ್ಕೊಂಡು ಮಾದೇಶ್ವರ ನಿನ್ನತ್ತಿಗೆ ಬರ್ತಾ ಇದ್ದೀನಿ ಅಂತ ಹೇಳುವ ಕಾಲಗಳು ಬೇರೆ ಇತ್ತು. ಮಹಾಕಾವ್ಯಗಳ ರಾಕ್ಷಣಿಕ ಅಧ್ಯಯನ ಇದೆಯಲ್ಲ ಬಹಳ ದೊಡ್ಡದು. ರಾಕ್ಷಣಿಕ ಅಧ್ಯಯನ ಅನ್ನುವಂಥದ್ದು ಅದರ ಸ್ವರೂಪ ವಿಶಿಷ್ಟತೆ ಬೇರೆ ಇರ್ತಕ್ಕಂಥದ್ದು. ಆದ್ರೆ ನೀವಿಷ್ಟು ಚೆನ್ನಾಗಿ ಜನಪದದ ಬಗ್ಗೆ ಕೇಳ್ತಾ ಇದ್ದೀರಲ್ಲ ಅಂತ ನನಗೆ ಆಶ್ಚರ್ಯ ಮೂಡಿಸ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ಈ ಕಾಲೇಜಲ್ಲಿ ಒಂದು ಶಿಸ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಪಾಠಕ್ಕಿಂತ ಒಂದು ಶಿಸ್ತಿಂದ ಬೆಳೆಸ್ತಿರ್ತಕ್ಕಂಥ ಎಲ್ಲ ಉಪನ್ಯಾಸಕರಿಗೆ, ಆಡಳಿತ ಮಂಡಳಿಯವರಿಗೆ, ಪ್ರಿನ್ಸಿಪಾಲ್ ಅವರಿಗೆ ನಿಜವಾಗ್ಲೂ ಇಂಥ ಅವಕಾಶವನ್ನ ಕನ್ನಡ ನಿಜವಾಗ್ಲೂ ಕನ್ನಡ ಜಾನಪದ ಪರಿಷತ್ತು ನಿಜವಾಗ್ಲೂ ಕೂಡ ಬಾಲೇಜಿ ಈ ತರದೊಂದು ಪ್ರೋಗ್ರಾಮ್ ನಾವು ಮಾಡ್ತೀವಿ, ನೀವು ಮಾಡಿ ಅಂತ ಹೇಳ್ತಿದ್ಯಲ್ಲ, ನಿಮ್ಮ ದೊಡ್ಡ ಗುಣ. ನಾನು ಮತ್ತೊಮ್ಮೆ ಈ ಕಾಲೇಜಿನ ಆಡಳಿತ ಮಂಡಳಿಗೆ ಪ್ರೀತಿಯ ನಿಮ್ಮ ಚಪ್ಪಾಳಿಯನ್ನ ಕೊಡಿ ಅಂತ ನಾನು ಪ್ರಾರ್ಥಿಸ್ತೇನೆ. ಆದ್ರಿಂದ ಈ ಮಹಾಕಾವ್ಯಗಳನ್ನು ಒಂದು ರಾತ್ರಿ ಅಲ್ಲ 77 ರಾತ್ರಿ ಆಡೋದು. ಇವತ್ತು ಬೇರೆ ಕಲಾವಿದರುಗಳಿದ್ದಾರೆ, ನೋಡ್ಕೊಂಡು ಹಾಡ್ತಾ ಹೋಗ್ತಿರ್ತಾರೆ. ಅವತ್ತಿಗೆ 6 ನೋಡ್ಕೊಂಡು ಹಾಡ್ದವರಲ್ಲ, ಅಕ್ಷರವೇ ಗೊತ್ತಿಲ್ಲ ಅವ್ರಿಗೆ. ಅಕ್ಷರವೇ ಕಲಿಯದ ಕಾಲದಲ್ಲಿ, ಶಾಲೆಯೇ ಇಲ್ಲದ ಕಾಲದಲ್ಲಿ ದೇವರಾಜ್ ನನಗೆ ಹೇಳ್ತಾ ಇದ್ರು ರಾತ್ರಿ ಫೋನ್ ಮಾಡಿದಾಗ, ಎಷ್ಟೊತ್ತಿಗೆ ಬರ್ಬೇಕು ಸರ್, ಎಷ್ಟು ಅಂತ. ಎಷ್ಟು ವಿನಯ ಅಂದ್ರೆ ನೋಡಿ, ಜ್ಞಾನಿಗಳು ಯಾವಾಗ್ಲೂ ಕೂಡ ತಲೆ ಬಾಗ್ತಾರೆ. ನೀವು ಯಾರನ್ನೇ ದೊಡ್ಡವರು ನೋಡಿ, ಯಾರನ್ನೇ ನಾವೆಲ್ಲಕ್ಕಿದ್ರೆ ನನಗೆ ಶಿವರುದ್ರಪ್ಪ ಪಾಠ ಮಾಡಿದ್ರು, ನನಗೆ ಕಂಬಾರ್ ಇವತ್ತು ಕೂಡ ಪಾಠ ಮಾಡೋರು, ಇವತ್ತು ಕೂಡ ಲಂಕೇಶ್ ಮೇಷ್ಟ್ರು ನನಗೆ ಇಂಗ್ಲಿಷ್ ಪಾಠ ಮಾಡಿದವರು, GP ರಾಜರತ್ನ ಪಾಠ ಮಾಡಿದವರು. ನಿಮಗೆ GP ರಾಜರತ್ನ ಗೊತ್ತೇ ಇಲ್ಲ. ನೀನ್ ನನ್ನಟ್ಟಿ ಬೆಳಗಂಗಿದ್ದೆ ನಂಜು, ಮಾಗಿನ ಹುಲ್ ಮೇಲ್ ಮಲಗಿದ್ದಂಗೆ ಮಂಜು, ಮಾಗಿ ಕೂತು ಬಿಸ್ಲೇ ಕೂತು ಇದ್ಕಿದ್ದಂಗೆ ನಂಜುವಾನೋಯ್ತು ಮಂಜು, ನಂಗು ನಿಂಗು GP ರಾಜರತ್ನ. ನನ್ನಾಗಿ ಬಿಳಿ ಡ್ರೆಸ್, ಒಂದು ಪಂಚೆ, ಒಂದು ಟವಲ್ ಹಾಕೊಂಡು ಸೆಂಟ್ರಲ್ ಕಾಲೇಜ್ ಇಳಿತಿದ್ರೆ ಅವರ ವಿಶೇಷ ಲೆಕ್ಚರು, ಅವರು ಪ್ರೊಫೆಸರ್ ಅಲ್ಲ. GP ರಾಜರತ್ನ ಯಾವುದೋ ಒಂದು ಚಾಮರಾಜನಗರದ ಒಂದು ಮೂಲೆಯಲ್ಲಿ ಹುಟ್ಟುದವರು. ಅವರು ಬಿಸಿಲು ಬೇಗೆ ಊರಿನಲ್ಲಿ GP ರಾಜರತ್ನ. ಬಣ್ಣದ ತಗಡಿನ ತೊತ್ತೂರಿ ಕಾಸಿಕೊಂಡನು ಕಸ್ತೂರಿ ಸರಿಗಮ ಹೋಗಿ ಹೂಡಿದನು ಅಂತ ಪದ್ಯ ಬರ್ತದೆ. ಎಲ್ಲ ಏನು ಗೊತ್ತಿಲ್ಲ, ಯಾಕೆಂದ್ರೆ ಅಧ್ಯಯನಶೀಲ ಇಲ್ಲ. ನಾನಿವತ್ತು ಪುಸ್ತಕದ ಅಂಗಡಿಗೆ ಬಂದು ನಾನು ಓದ್ತಾ ಕುಳಿತಿದ್ದೆ. ಏನು ಅಂದ್ರೆ ಓದಿ ಅರಳಲ್ಲಿ ಮನಸ್ಸುಗಳು ಅಂತ ಓದ್ತಾ ಕುಂತಿದ್ದೆ ಮ್ಯಾಗ್ಝಿನ್ ತಗೊಂಡು. ನೀವೆಲ್ಲ ನಿಮ್ಮ ಜ್ಞಾನವನ್ನ ಓದೋದ ಮುಖಾಂತರ ನಿಮ್ಮ ಜ್ಞಾನವನ್ನ ಹರಡಿಸ್ಕೊಳ್ಳಿ.
ಓದದೇ ಇದ್ರೆ ನಿಮ್ಮ ಕಂಪ್ಯೂಟರ್ ಯಾರು ನಿಮಗೆ ಮಾರ್ಗದರ್ಶಕರು ಅಂದ್ರೆ ನಿಮಗೆ ವೆಬ್ಸೈಟ್ ಮಾರ್ಗದರ್ಶಕರಾಗಿದ್ದಾರೆ. ನಮಗೆ ಯಾರು ಮಾರ್ಗದರ್ಶಕರಾಗಿದ್ದು ಅಂದ್ರೆ ನಮ್ಮ ಅಜ್ಜ, ನಮ್ಮ ತಾತ, ನಮ್ಮ ತಂದೆ, ನಮ್ಮ ತಾಯಿ ಮತ್ತೆ ನಮ್ಮ ಚಿಕ್ಕಪ್ಪ. ಅವ್ರ ತಂದೆ ತೀರೋಗ್ಬಿಟ್ರಿ, ಬಾಲಾಜಿ ಅವ್ರ ತಂದೆ ಈ ಕೋವಿಡ್ ಟೈಮಲ್ಲಿ. ಎಷ್ಟು ಅಂದ್ಬಿಟ್ಟು ನಮ್ದು ಹೊರಟೋಯ್ತು ಸಾರ್, ಹೊರಟೋಯ್ತು ನನ್ನ ಜೀವ. ಇಲ್ಲಪ್ಪ ಸುಮ್ಮನೆ ನಿಮ್ ಚಿಕ್ಕಪ್ಪ ಎಲ್ಲ ಇದ್ದಾರೆ ಅಂತ ಹೇಳಿ. ನಾನು ಯಾಕೆ ಇಷ್ಟನ್ನ ಪ್ರೀತಿಯಾಗಿ ಮಾತಾಡ್ತಿದ್ದೀನಿ ಅಂದ್ರೆ, ಕರ್ನಾಟಕದ ಮಹಾಕಾವ್ಯಗಳಲ್ಲಿ ಈಗಾಗಲೇ ಕೂಡ ಪ್ರಸ್ತಾಪ ಮಾಡಿದ್ರು. ಮೊದಲನೇ ಮಹಾಕಾವ್ಯ ಮಾಲೆಯ ಮಾದೇಶ್ವರ ಮಹಾಕಾವ್ಯ. ಇವತ್ತು ನಿಜವಾಗ್ಲೂ ಕೂಡ ನಿಜವಾಗ್ಲೂ ಪಿ ಕೆ ರಾಜಶೇಖರ್ ಮಹಾನ್ ಕಾವ್ಯವನ್ನ ಬಹಳ ಚೆನ್ನಾಗಿ ತಂದಿರ್ತಕ್ಕಂಥ ವ್ಯಕ್ತಿತ್ವ. ಮಂಟೇಸ್ವಾಮಿ ಬಹಳ ಎರಡನೇ ಮಹಾನ್ ಕಾವ್ಯ. ಮಂಟೇಸ್ವಾಮಿ ಮಾಯ್ಕಾರ, ಅದು ಬಹಳ ಮಾಯ್ಕಾರ. ಆಮೇಲೆ ಎಲ್ಲಮ್ಮನ ಮಹಾಕಾವ್ಯ. ನೀವು ಉತ್ತರ ಕರ್ನಾಟಕ ಹೋದ್ರೆ ಎಲ್ಲಿ ಜಮದಗ್ನಿಯನ್ನು ಮದುವೆ ಆಗ್ತಾಳೆ ಎಲ್ಲಮ್ಮ ಜಮದಗ್ನಿಯನ್ನು ಮದುವೆ ಆಗ್ತಾಳೆ. ನೀರು ಬಂದು ನದಿಯಲ್ಲಿ ಕೊಡವನ್ನ ನೀರು ತಗೊಳ್ಳುವಾಗ ಕೊಡ ತಪ್ಪಿ ನೀರು ನದಿಗೆ ಹೊರಟೋಗ್ತದೆ. ಅವಾಗ ಯಾಕೆ ತಪ್ಪೋಯ್ತು ಈ ಕೊಡ ಅಂತ ಹೇಳಿದಾಗ, ಮುಂದಕ್ಕೆ ನಿನಗೆ ಅಪಾಯ ಇದೆ, ಆದ್ರಿಂದ ಕೊಡ ತಪ್ಪೋಯ್ತು, ಈ ಜಮದಗ್ನಿ ಕೈಯಲ್ಲಿ ಸಿಗಾಕೊಂಡಿದ್ದೀಯಾ ಅಂತ ಮಹಾಕಾವ್ಯ ಪ್ರಾರಂಭ ಆಗ್ತದೆ. ಎಷ್ಟು ಬೇಸ್ಟ್ಗಳು ಓದಿದ್ದಾರೆ. ಚುಂಚಪ್ಪನ ಮಹಾಕಾವ್ಯ, ನಾನಕ್ರೆ ಮಹಾಕಾವ್ಯ. ಚುಂಚಪ್ಪನ ಮಹಾಕಾವ್ಯ ಏನು ಅಂದ್ರೆ, ಬಳ್ಳಾರಿಯಲ್ಲಿ ಅವನು ಹಸುಗಳು ಮೇಯಿಸ್ಕೊಂಡಿದ್ದಂತ ಒಬ್ಬ ದೊಡ್ಡ ವ್ಯಕ್ತಿ. ಚುಂಚಪ್ಪನ ಮಹಾಕಾವ್ಯ ಅಂದ್ರೆ ಹಸುಗಳು ಮೇಯಿಸುದು, ಹಸುಗಳು ಮೇಯಿಸಿ ಹಾಲನ್ನ ಎಲ್ಲರಿಗೂ ಕೊಡೋದು. ಅವನು ಕೆರೆ ಕಟ್ಟಿ ನೀರುಗಳನ್ನು ಕುಡ್ಕೊಂಡು, ಅಲ್ಲಿ ನೇರಳೆ ಹಣ್ಣು ತಿನ್ಕೊಂಡು, ಅಲ್ಲಿ ದ್ರಾಕ್ಷಿ ಹಣ್ಣು ತಿನ್ಕೊಂಡು, ಅಲ್ಲಿ ಬ್ಯಾಗ್ ಹಣ್ಣು ತಿನ್ಕೊಂಡು, ಅಲ್ಲಿರ್ತಕ್ಕಂಥ ಕಾಡು ಹಣ್ಣು ತಿನ್ಕೊಂಡು ಆ ಬೆಟ್ಟಗಳಲ್ಲಿ ಬೆಳೆದು ಆ ಬಳ್ಳಾರಿ ಕಡೆಯಿಂದ ಚಿತ್ರದುರ್ಗ ಕಡೆಗೆ ಬರ್ತಾನೆ, ಚಿತ್ರದುರ್ಗ ಕಡೆಯಿಂದ ಆಮೇಲೆ ತುಮಕೂರು ಕಡೆಗೆ ಬರ್ತಾನೆ. 2,000 ಹಸುಗಳನ್ನ ಮೇಯಿಸಿರ್ತಾನೆ. ಅದು ಮಹಾಕಾವ್ಯಗಳಲ್ಲಿ ಚುಂಚಪ್ಪನ ಮಹಾಕಾವ್ಯ. ಏನ್ ಗೊತ್ತಿದೆ ಮಕ್ಕಳ, ಏನ್ ಗೊತ್ತಿದೆ ಪಾಪ ನಿಮ್ಗೆ? ಯಾಕೆ ನಾನು ಬ್ಲೇಮ್ ಮಾಡ್ತೀನಿ? ಅರ್ಥ ಇಲ್ಲ ನಿಮ್ಮನ್ನು ಬ್ಲೇಮ್ ಮಾಡೋದು. ಯಾಕೆಂದ್ರೆ ನಿಮ್ಮ ತಂದೆ ತಾಯಿ ಯಾರಾದ್ರೂ ಕುಂತು ಈ ರೀತಿ ಹೇಳಿದ್ರೆ ನಿಮ್ಗೊಂದಷ್ಟು ಮನಸ್ಸು ಬರ್ತಾ ಇತ್ತು. ನಿಮಗೆ ತಪ್ಪಲ್ಲ. ಚುಂಚಪ್ಪನ ಕಾವ್ಯ ಯಾಕೆ ತಿಳ್ಕೊಳ್ಳಿಲ್ಲ ಅಂದ್ರೆ, ಎಲ್ಲಿ ಯಾವ 28 ಚಾನಲ್, ಒಂದು ಚಾನಲ್ ಕೂಡ ಒಂದು ಮಹಾಕಾವ್ಯಗಳ ಬಗ್ಗೆ ಯಾರಾದ್ರೂ ಮಾತಾಡಿಸಿ ಬರಲ್ಲ. ಆದ್ರೆ ಕೋವಿಡ್ ಟೈಮಲ್ಲಿ ಮಹಾನ್ ಕಾವ್ಯಗಳ ಬಗ್ಗೆ ಮಾತಾಡ್ತಾ ನಮ್ಮ ಬಾಲಾಜಿ ನನ್ನ ಮನೆಗೆ ಬಂದ್ಬಿಟ್ಟಿದ್ದ. ನಾನು ತಂದು ಸೇರ್ಸಲ್ಲ ಕಣೆಯ ಮನೆಗೆ ಅಂದ್ರೆ, ಈಗ ಗುಂಡು ನಮ್ಮ ರಾಜು ಗುಂಡಪ್ಪರ ಎಲ್ಲ ಬಂದು ನನ್ನ ಸೇರ್ಸಲ್ಲ ಕಣ್ರಿ, ನನಗೇನಾರ ರೋಗ ಬಂದ್ಬಿಟ್ಟಿದೆ ಅಂತ. ಹೆದರ್ಕೋಬೇಡಿ ಸರ್ ಅಂತ ನನ್ನ ಮನೆಗೆ ಬಂದು ಅವತ್ತು ಇಡೀ ರಾತ್ರಿ ಮಾತಾಡಿಕೊಂಡು ನಾವು ಬರಬೇಕು ಅಂತ. ಆ ಕಾಲದಲ್ಲಿ ಮಾನಸಿಕ ಹಿಂಸೆಯ ಕಾಲದಲ್ಲಿ ಎಲ್ಲರಿಗೂ ಕೂಡ ನಿಮ್ಮ ರೋಗ ರುಜಿನಗಳು ಮಾಯವಾಗ್ತದೆ ಅಂತೇಳಿ ಮಲೆಯ ಮಾದೇಶ್ವರನ ಬಗ್ಗೆ, ಮಂಟೇಸ್ವಾಮಿ ಬಗ್ಗೆ, ಎಲ್ಲಮ್ಮನ ಕಾವ್ಯದ ಬಗ್ಗೆ ಆಯಾ ಯೂನಿವರ್ಸಿಟಿಗಳನ್ನ ಭೇಟಿ ಮಾಡಿ ಚುಂಚಪ್ಪನ ಮಹಾಕಾವ್ಯ, ಆಮೇಲೆ ಮೈಲಾರಲಿಂಗನ ಕಾವ್ಯ. ನೀವು ದಾವಣಗೆರೆ ಕಡೆಗೆ ಹೋದ್ರೆ ಮೈಲಾರಲಿಂಗ ಒಂದು ಕಂಬದ ಮೇಲೆ ಹತ್ತು ಇವತ್ತು ಮಳೆ ಆಗ್ತದೆ, ಇವತ್ತು ಮಳೆ ಆಗಲ್ಲ ಅಂತ ಭವಿಷ್ಯವನ್ನ ಹೇಳ್ತಾನೆ ಮೈಲಾರಲಿಂಗ. ಆ ದೊಡ್ಡ ಕಂಬದ ಮೇಲಿಂದ ರಪ್ಪನ್ ಬಿಡ್ತಾನೆ. ಅವನು ಯಾವ ಕಡೆಗೆ ಬಿಡ್ತಾನೆ ಅಂದ್ರೆ ಆ ಕಡೆಗೆ ಮಳೆ ಆಗುತ್ತೆ ಅಂತ, ಯಾವ ಕಡೆಗೆ ಬಿಡಲ್ವೋ ಆ ಕಡೆಗೆ ಮಳೆ ಆಗಲ್ಲ ಅಂತ. ಇದು ಸಂಪ್ರದಾಯದ ಮಹಾನ್ ಕಾವ್ಯಗಳ ರುಚಿ ಮತ್ತೆ ಶುಚಿ. ಮಹಾಕಾವ್ಯಗಳ ರಚನೆ ಒಂದು ಘಟನೆಯಿಂದ ಪ್ರಾರಂಭ ಆಗ್ತದೆ. ಮಹಾಕಾವ್ಯಗಳು ಹುಟ್ಟುವುದು ಯಾವುದು ಅಂದ್ರೆ ಒಂದು ಘಟನೆ. ಮಹದೇಶ್ವರ ಕಾವ್ಯ ಯಾವುದು ಹುಟ್ಟುದು ಅಂದ್ರೆ ಮಾಯಕಾರ ಮುಖಾಂತರ ಹುಟ್ಟುದು. ಸತ್ಯಶಂಕಮ್ಮನ ಚೆಕ್ ಮಾಡ್ತಾನೆ. ಸತ್ಯಶಂಕಮ್ಮನ ಮಹಾಕಾವ್ಯದ ಒಳಗಡೆ ನೀವು ಮಕ್ಕಳ ಗೊತ್ತಿಲ್ಲ, ಸತ್ಯಶಂಕಮ್ಮನ ಮದುವೆ ಆಡ್ತಾನೆ. ಒಬ್ಬನಿಗೆ ಅವಳ ಮದುವೆ ಆದ್ಮೇಲೆ ಅವಳನ್ನ ಕಾಡಲ್ಲಿ ಒಂದು ಮನೆಯನ್ನ ಕಟ್ಟಿ, ನೀನು ಈ ಮನೆ ಒಳಗಡೆ ಅಂತ ಹೇಳಿ ಮುಳ್ಳಿನ ಮನೆಯನ್ನು ಸೇರಿಸಿ ಆ ಮುಂದಕ್ಕೆ ಮುಳ್ಳುಗಳನ್ನು ಹಾಕಿ ಇಬ್ಬರು ರಾಕ್ಷಸನ್ನ ಇಟ್ಟು ಸತ್ಯಶಂಕಮ್ಮನ ಒಳಗಡೆ ಇಟ್ಟು ಹೋಗ್ತಾನೆ ಇವನು ಬೇಟೆಗೆ. ಅಲ್ಲಿಂದ ಬರುವಾಗ ಇಬ್ಬರು ಮಕ್ಕಳಾಗಿರ್ತಾರೆ. ಯಾವ್ದಾದ್ರು ಅಂತೇಳಿ ಯಾವ ರೀತಿ ಮಕ್ಕಳಾದ್ರು ಅವಾಗ ಹೇಳ್ತಾನೆ, ಮಹದೇಶ್ವರ ನನಗೆ ವರ ಕೊಟ್ಟರು ಅಂತ. ಆ ಸತ್ಯಶಂಕರನ ಮಹಾಕಾವ್ಯವನ್ನ ನೀವು ಈ ಘಟನೆಗಳ ಮುಖಾಂತರ ನೀವು ನೋಡಬಹುದು. ಇನ್ನೊಂದು ಮಹಾಕಾವ್ಯ ಮಾಯಕಾರ, ಇನ್ನೊಂದು ಮಹಾನ್ ಯಾವುದು ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥದ್ದು ಮಂಟೇಸ್ವಾಮಿಯ ಮಹಾಕಾವ್ಯ ಅಂತ ಹೇಳಿದ್ರೆ ಬಹಳ ಅತಿ ಅದ್ಭುತವಾಗಿರುತ್ತದೆ. ಹೇಗೆ ಅನ್ನೋದಾದ್ರೆ ಮಂಟೇಸ್ವಾಮಿ ಮಹಾಕಾವ್ಯದಲ್ಲಿ ಶಿವನ ಮಹಿಮೆ, ಅಲ್ಲಮ ಪ್ರಭು ಜಗತ್ತಿಗೆ ಸಾರುವ ಒಂದು ಅದ್ಭುತವಾದಂತಹ ಮಹಾಕಾವ್ಯ. ರಾಜಪ್ಪಾಜಿ, ಸಿದ್ದಪ್ಪಾಜಿ, ಚೆನ್ನಮ್ಮಾಜಿ, ದೊಡ್ಡಮ್ಮ ತಾಯಿ, ಮುತ್ತುರಾಯ ಸ್ವಾಮಿ, ಪಲಾರಮ್ಮ ಅಂದ್ರೆ ಊಟ ಕೊಡೋದು,
ಬಲಾರ್ದಮ್ಮ, ಇವರಿಗೆಲ್ಲರ ದೈವ ಪುರುಷರ ಮಹತ್ವದ ಒಂದು ಲಕ್ಷಣಗಳನ್ನ, ಒಂದು ವಿಶೇಷತೆಯನ್ನ, ಆ ಕ್ಯಾರೆಕ್ಟರ್ಗಳನ್ನ ಹೇಳುವ ಕಾವ್ಯ ಮಂಟೇಸ್ವಾಮಿ ಕಾವ್ಯ. ಎಷ್ಟು ಓದ್ಕೊಡೋದಿಲ್ಲ ನೋಡಿ. ನನ್ನ ಜೀವನದಲ್ಲಿ ನಾನು ಎಷ್ಟು ಸಾರಿ ಪುಸ್ತಕವನ್ನ ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್, ಬಾಲಾಜಿಗೆ ಹೇಳಿದ್ದೀನಿ, ಬ್ಯಾಗ್ ಮರ್ತ್ಬಿಟ್ಟು ಹೊರಡೋಗಿರ್ತೀನಿ. ಆ ಬ್ಯಾಗ್ ಅಲ್ಲೇ ಇರುತ್ತೆ. ಆ ಬ್ಯಾಗ್ ಒಳಗಡೆ ಏನಿರುತ್ತೆ ಅಂದ್ರೆ ಪುಸ್ತಕ ಇರುತ್ತೆ. ನೋಡ್ತಾರೆ, ಈ ಪುಸ್ತಕ ತಾನೆ. ಅದೇನಾದ್ರು ಮೊಬೈಲ್ ಇದ್ರೆ ಇಟ್ಕೊಂಡು ನೀವೆಲ್ಲೇ ಮಾಡಿ ಬಿಡಿ. ದಯವಿಟ್ಟು ಪ್ರಾರ್ಥಿಸ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಪಾಲಿಸಿ ಕೇಳಿರಿ ಜನರೇ ನನ್ನ ನಾಡಿನ ಕಥೆಯೊಂದ, ನನ್ನ ಬೀಡಿನ ಕಥೆಯೊಂದ, ನನ್ನ ನಾಡಿನ ಕಥೆಯೊಂದ. ಇರಬೇಕು ಎಂತೋರ, ಇರಬೇಕು ಎಂತೋರ, ನಮ ಕಿತ್ತೋರ ರಾಣಿಯಂತೋರ, ನಮ ಕಿತ್ತೋರ ರಾಣಿಯಂತೋರ. ಅರಗಿ ಇರಬೇಕು ಎಂತೋರ, ನಮ್ಮ ಸಂಗೊಳ್ಳಿ ರಾಯರಂತೋರ, ನಮ್ಮ ಸಂಗೊಳ್ಳಿ ರಾಯರಂತೋರ. ಅರಗಿ ಸಂಗೊಳ್ಳಿ ರಾಯ ಓದ್ಕೊಳ್ಳಿ. ನೀವು ಮನೆದು ಹೋದ ತಕ್ಷಣ ಆ ಚಾನಲ್ ಓಪನ್ ಮಾಡ್ತೀರಿ, ಎಲ್ಲ ಕಳೆದಾಡೋದು, ರಕ್ತ ಪ್ರವಾಹ, ಗಂಡ ಹೆಂಡತಿ ಬಿಟ್ಟದ್ದು, ಯಾವುದನ್ನ ಒಳ್ಳೇದು ನೋಡ್ತಾ ಇದ್ದೀರಿ. 28 ಚಾನಲ್ ಅಲ್ಲಿ ಇಂಥ ಒಂದು ಗೀತೆ, ನಮ್ಮ ಬಾಲಾಜಿ ಹೇಳಿದಂಥದ್ದು ಒಂದು ಗೀತೆ ಪ್ರಚಾರ ಆಗಿದ್ರೆ ಗೀಗಿ ಪದ ಅಂತ ನಿಮ್ಗೆ ಗೊತ್ತಾಗ್ತಿತ್ತು. ಮಹಾಕಾವ್ಯಗಳು ಗೊತ್ತಾಗ್ತದೆ. ನೀಲಗಾರರು ಅಂದ್ರೆ ನೀಲಗಾರರು ಮಂಟೇಸ್ವಾಮಿಯ ಕಾವ್ಯಗಳಲ್ಲಿ ನೀಲಗಾರರು ಬರ್ತಾರೆ, ತಿಳ್ಕೊಳ್ಳಿ. ನೀಲಗಾರರು ಅಂದ್ರೆ ನೀಲ ಅನ್ನುವಂಥದ್ದು ನೀಲಿ ಬಣ್ಣ. ನೀಲ ಅನ್ನೋದು ನೀಲಿ ಬಣ್ಣ, ಆಕಾಶದ ಬಣ್ಣ. ಈ ಆಕಾಶದ ಬಣ್ಣ ಆಕಾಶದಾಗಲಕ್ಕೂ ನೀಲಿ ಆಕಾರವಾಗಿರುತ್ತೆ. ಇದರ ಅರ್ಥವೇ ಬಹಳ ವಿಸ್ತಾರವಾದದ್ದು. ಆಕಾಶದಗಲಕ್ಕೂ ಇರ್ತಕ್ಕಂಥ ಬಣ್ಣ ಅದು ಯಾವ್ದಾದ್ರು ಇದ್ರೆ ಅದು ನೀಲಿ ಬಣ್ಣ. ನೀಲಿ ಬಣ್ಣ ಅನ್ನೋದು ಮನಸ್ಸಿಗೆ ಒಂದು ಮೃದು ಕೊಡುವ ಬಣ್ಣ, ಮನಸ್ಸಿಗೆ ಒಂದು ವಿಸ್ತಾರವನ್ನು ಕೊಡುವ ಬಣ್ಣ. ನೀಲಿ ಬಣ್ಣ ಅಂದ್ರೆ ಮನಸ್ಸಿಗೆ ಆನಂದ ಕೊಡುವ ಬಣ್ಣ. ನೀವು ಆಕಾಶ ನೋಡಿ, ಅಯ್ಯೋ ಬೇಡಪ್ಪ ಆಕಾಶ ನೋಡೋದು ಬೇಡ ಅಂತ. ಆದ್ರಿಂದ ಈ ನೀಲಿ ಬಣ್ಣದ ಒಳಗಡೆ ಮಂಟೇಸ್ವಾಮಿ ಮಹಾಕಾವ್ಯಗಳನ್ನ ಕಟ್ತಾ ಹೋಗ್ತಾನೆ. ಪುರುಷನಾಗಿ ಆರಂಭದಿಂದ ಕೊನೆಯವರೆಗೂ ಅನೇಕ ಚಿತ್ರ ಕ್ಯಾರೆಕ್ಟರ್ಗಳು ಬರ್ತಾ ಹೋಗ್ತವೆ. ಏನ್ ಮಂಟೇಸ್ವಾಮಿ ಕಾವ್ಯದಲ್ಲಿ ಯಾಕೆ ಅಂತ ಹೇಳಿದ್ರೆ, ಹಾಲು ಕರಿತಾ ಇರ್ತಾಳೆ. ಹಾಲು ಕರಿಯುವಾಗ ಇವನು ಭಿಕ್ಷಕ್ಕೆ ಹೋಗ್ಬಿಡ್ತಾನೆ ಮಂಟೇಸ್ವಾಮಿ. ಆಗ ಭಿಕ್ಷಕ್ಕೆ ಹೋದಾಗ ಅಮ್ಮ ಭಿಕ್ಷಾ ಅಂತ ಕೇಳ್ತಾನೆ. ಆಗ ಭಿಕ್ಷಾ ಅಂತ ಕೇಳಿದಾಗ ಅವಳು ಹಾಲು ಕರಿತಿದ್ದು ನೋಡಿ ಏನ್ ಮಾಡ್ತದೆ ಅಂದ್ರೆ, ಹಸು ಪಟ್ ಅಂತ ಬಂದ್ಬಿಡುತ್ತೆ, ಹಾಲು ಚೆಲ್ಲೋಗ್ಬಿಡುತ್ತೆ. ಆಗ ಇವಳು ಹೇಳ್ತಾಳೆ, ಅವಳು ಹಾಲು ಕರಿತಿದ್ದವಳು, ಅಯ್ಯೋ ನಿಮ್ ಮಂಟೆ ನೆಗೆದು ಬಿದ್ದು ಹೋಗ ಅಂದ್ರೆ, ಮಂಟೆ ಅಂದ್ರೆ ತಲೆ, ನಿಮ್ ಮಂಟೆ ಅಂದ್ರೆ ನೆಗೆದು ಬಿದ್ದು ಹೋಗ ನಿಮ್ ತಲೆ ಅಂತ. ಅಲ್ಲಿಂದ ಮಂಟೆ ಅನ್ನೋದು ಪ್ರಾರಂಭ. ಎಷ್ಟೋ ಜನಕ್ಕೆ ಏನು ಮೇಸ್ತ್ರಿಗಳಿಗೆ ಗೊತ್ತಿಲ್ಲ ಕಣ್ರಿ, ಅಲ್ವೇನ್ರಿ ರಾಜು? ನೋಡಿ ಭಾಷೆ ನುಡಿ ಎಷ್ಟು ಬೇಕೋ. ನಮ್ಮ ಜಾನಪದ ಪರಿಷತ್ತು ಎಷ್ಟು ಮಾಡ್ತಾ ಇದೆ, ಕನ್ನಡ ಜಾನಪದ ಪರಿಷತ್ತು ಅಂತ ವಿಸ್ತಾರವಾಗಿ ಹೇಳುದು. ಆ ರೀತಿಯಾಗಿ ತುಂಬಾ ಕೆಲಸವನ್ನ ಮಾಡ್ತಿರ್ತಕ್ಕಂಥ, ನಿಜವಾಗ್ಲೂ ನಮಗೆ ಬಹಳ ಪ್ರೀತಿಯುತವಾದಂಥ ಬೆಂಗಳೂರು ನಗರದ ಸದಸ್ಯರು, ನಮ್ಮ ಅಂಬಿಕಾ ಆಗಲಿ, ನಮ್ಮ ಗುಂಡಾಪುರ ಆಗಲಿ. ಅದರಿಂದ ನನಗೆ ಮಹಾಕಾವ್ಯಗಳ ಬಗ್ಗೆ ಮಾತಾಡೋದು ಒಂದಿನಕ್ಕೆ ಸಾಲಲ್ಲ. ಆದ್ರಿಂದ ನಾನು ಈ ಮಹಾಕಾವ್ಯಗಳ ಬಗ್ಗೆ 5 ಮಹಾಕಾವ್ಯಗಳು ಹುಟ್ಟಿದ್ದು ಹೇಗೆ ಅನ್ನೋದನ್ನ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಉತ್ತರ ದೇಶ ಬಿಟ್ಟು ಪರಂಜ್ಯೋತಿ ನಮ್ಮಪ್ಪ, ಆ ಜಗತ್ ಪ್ರಸಿದ್ಧಿಯಾದ ದರೆಗೆ ದೊಡ್ಡವರು ಮಹಿಮೆಯನ್ನ ಮಂಟೇಸ್ವಾಮಿ ಹೇಳ್ತಾ ಹೋಗ್ತಾನೆ. ಅವನು ಅದು ಹೇಳ್ತಾ ಹೋಗ್ತಾನೆ, ದೊಡ್ಡ ದೊಡ್ಡ ಬೆಟ್ಟದೊಳಗೆ ಸುರಂಗದೊಳಗೆ ಮಾರ್ಗವಾಗಿ ಬತ್ತಲಿರುವವನೇ, ಓ ಮಾಯ್ಕಾರ ಮಹಾದೇವ, ನಿನಗೆ ಅನಂತ ಅನಂತ ಏಳುಮಲೆಯ ಮಹದೇಶ್ವರ, ನಿನಗೆ ಒಳ್ಳೆಯದಾಗಲಿ ಅಂತಾರೆ ಭಕ್ತಾದಿಗಳು. ಈ ರೀತಿಯಾಗಿ ಮಹಾಕಾವ್ಯ ಬೆಳೀತಾ ಹೋಗ್ತದೆ. ಮಹದೇಶ್ವರನ್ ಮಂಟೇಸ್ವಾಮಿ ಕಾವ್ಯ ಬೆಳೀತಾ. ನೀವು ದಯವಿಟ್ಟು ಮಂಟೇಸ್ವಾಮಿ ಕಾವ್ಯಗಳನ್ನ, ಜುಂಜಪ್ಪ ಕಾವ್ಯಗಳನ್ನ ಲೈಬ್ರರಿ ಈಗಾಗಲೇ ಕೂಡ ತಂದಿದ್ದಾರೆ, ಲೈಬ್ರರಿ ತಂದು ಇಟ್ಕೊಳ್ಳಿ. ಆಡಳಿತ ಮಂಡಳಿಗೆ ನಾನು ಒಂದು ಪ್ರೀತಿಯುತವಾಗಿ ಹೇಳೋದು, ನೋಡಿ ನನ್ನ ಪುಸ್ತಕ ನಿಮ್ಗೆ ಸಿಕ್ಕೇ ಇಲ್ಲ, ತೋರಿಸ್ತಾ ಇದ್ದೀನಿ. ಬದಲಾಗುತ್ತಿರುವ ಜನಪದ ನಾನು ಬಾಲಾಜಿಗೆ ಕೊಟ್ಟಿದ್ದೀನಿ. ನೋಡಿ, ಇದು ಜಾನಪದ ರಸಬಳ್ಳಿ ಅಂತ.
ಜಾನಪದ ರಸಬಳ್ಳಿ ಅಂದ್ರೆ ತ್ರಿಪದಿಗಳನ್ನ, 3 ವಾಕ್ಯಗಳನ್ನ ಆಚಾರ ನಾ ಹೇಳಿದೆ ಬಹಳ ಚೆನ್ನಾಗಿ. ತ್ರಿಪದಿಗಳು ಅಂದ್ರೆ 3 ಲೈನ್, ಅದಕ್ಕೆ ತ್ರಿಪದಿ ಅಂತ ಹೇಳೋದು. ಆ ಜಾನಪದ ರಸಬಳ್ಳಿ ಅನ್ನೋದು. ಇನ್ನೊಂದು ಮದರ್ ಸಾಂಗ್ ಅಂತ ಇಂಗ್ಲಿಷಲ್ಲಿ, ಅವ್ವನ ಹಾಡುಗಳು. ನಿಮ್ ಕೈಲಿ ಇಲ್ವೇ ಇಲ್ಲ. ನೀವು ಪುಸ್ತಕದಲ್ಲಿ ಹುಡುಕಾಟ ಇಲ್ಲ, ಪುಸ್ತಕ ಪ್ರೀತಿ, ಅದು ಜೀವನ ಪ್ರೀತಿ. ಪುಸ್ತಕ ಪ್ರೀತಿ ಇಲ್ಲದೆ ಇರ್ತಕ್ಕಂಥವ್ರು ಜೀವನ ಪ್ರೀತಿ ಇರಲ್ಲ ಅನ್ನುವಂಥ ಮಾತನ್ನ ನಾನೆಲ್ಲ ಹೇಳದ್ದು. ಟಾಲ್ಸ್ಟಾಯ್ ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು ಪುಸ್ತಕದ ಪ್ರೀತಿ ಎನ್ನುವ ಮಾತನ್ನು ಹೇಳ್ತಾರೆ. ಈ ಪುಸ್ತಕ ಯಾಕೆ ನಿಮಗಿಲ್ಲ ಅಂದ್ರೆ ಯಾರು ನಿಮಗೆ ಸರಿಯಾದಂತ ಮಾರ್ಗದರ್ಶನವನ್ನ, ಇವತ್ತಿನ ಯುವ ಪೀಳಿಗೆಗೆ ಮಾರ್ಗದರ್ಶನ ಇಲ್ಲ, ಆಮೇಲೆ ಇವತ್ತಿನ ಪೀಳಿಗೆ ಮಾರ್ಗದರ್ಶನ ಕೇಳುವ ವ್ಯವಧಾನ ಇಲ್ಲ. ಆದ್ರೆ ಇಷ್ಟೊತ್ತು ನೀವು ಕುಳಿತಿದ್ದೀರಲ್ಲ, ಅದು ಬಹಳ ಮುಖ್ಯ, ಅದು ಬಹಳ ಮುಖ್ಯ ಅಂತಲೂ ಕೂಡ ನಾನು ನಿಜವಾಗ್ಲೂ ತೇಜಸ್ವಿನಿಯವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆದ್ರೆ ಆಯ್ಕೆ ಮಾಡಿ ಇವತ್ತು ನೀವು ಇಲ್ಲಿ ಕುಳ್ಳಿಸಿರ್ತಕ್ಕಂಥದ್ದು. ನೀವು ದಯವಿಟ್ಟು ನಿಮ್ಮೂರ ಕೋಲಾಟ ಆಡಿ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಕೋಲೆ ಚಿನ್ನದ ಕೋಲೆ, ನೀರಿಗೊಬ್ಬ ಎಣ್ಣೆ ನಿಲ್ಲೆನ ಬರುತ್ತೀರಿ, ನಿನ್ನಣೆ ನಿನ್ನ ಕೊಡಗಾಣೆ, ಕೈಯಿನ ಬಳೆಯಾಣೆ ನೀರಿನ ಹೊಳೆಯಾಣೆ, ನಿಲ್ಲೆ ಎಣ್ಣೆ ನಾ ಬರುತ್ತೀನಿ, ನಿಲ್ಲೆ ಎಣ್ಣೆ ನಾ ಬರುತ್ತೀನಿ. ಎಲ್ಲೆಲ್ಲಿ ನೋಡಿದಾರು ನಿನ್ನಂತ ಹೆಣ್ಣಿಲ್ಲ, ಎಲ್ಲೆಲ್ಲಿ ನೋಡಿದಾರು ನಿನ್ನಂತ ಹೆಣ್ಣಿಲ್ಲ, ಅಲ್ಲೂ ನೋಡಿದರೆ ಅವಳಾವೋ, ಅಲ್ಲೂ ನೋಡಿದರೆ ಅವಳಾವು ಗೆಳತಿ, ನೀನ್ ಸೊಲ್ಲ ಕೇಳಿದರೆ ಸಮಾಧಾನ ಗೆಳತಿ, ನೀನ್ ಸೊಲ್ಲ ಕೇಳಿದರೆ ಸಮಾಧಾನ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ರನ್ನದ ಕೋಲೆ, ಎಕ್ಕೋಲೆ ಚಿನ್ನದ ಕೋಲೆ, ಬಣ್ಣದ ಸರ್ದ ಬ್ಯಾಲೆ ಕಣ್ಣೆ ಕೋಗಿಣಿ ರಾಮ, ಬಣ್ಣದ ಸರ್ದ ಬ್ಯಾಲೆ ಕಣ್ಣೆ ಕೋಗಿಣಿ ರಾಮ, ಹಣ್ಣಿಲ್ಲವೇನೋ ಮೆಲುವೋಕೆ, ಹಣ್ಣಿಲ್ಲವೇನೋ ಮೆಲುವೋಕೆ ನಿಮ್ ಕುಲದ, ಹೆಣ್ಣಿಲ್ಲವೇನೋ ತರುವೋಕೆ ಗೆಳೆಯ, ಹೆಣ್ಣಿಲ್ಲವೇನೋ. ಇಂಥವ್ರನ್ನ ಹೋರಾಟಗಳನ್ನ ದಯವಿಟ್ಟು ನಿಮ್ಮ ಕಾಲೇಜಿಗೆ ಕಲ್ತ್ಕೊಡಿ. ಏನಾಗಿದೆ ಕಾಲೇಜುಗಳಲ್ಲಂದ್ರೆ ಫೋಕ್ ಅನ್ನೋದು ಒಂದು ಫ್ಯಾಷನ್ ಆಗಿದೆ. ಕಚ್ಚೆ ಹಾಕೊಂಡ್ಬಿಡೋದು, ಪಂಚೆ ಉಟ್ಕೊಳ್ಳೋದು ಇವಾಗ ಒಂದು ದೊಡ್ಡ ಸ್ಟೈಲ್ ಆಗಿದೆ. ಪಂಚೆ ಉಟ್ಕೊಂಡು ಬರೋದಿದೆಯಲ್ಲ, ಎಥಿಕ್ ಡ್ರೆಸ್ ಟುಡೇ. ಪಂಚೆ ಉಟ್ಕೊಂಡು ಜುಬ್ಬ ಹಾಕೊಳ್ಳೋದು ಒಂದು ಸ್ಟೈಲ್ ಆಗಿದೆ. ಅಂದು ಪಂಚೆ ಟವಲು, ನಮ್ಮ ರಾಜು ಗುಂಡಾಪುರ ಹೇಳ್ದಂಗೆ ಒಂದು ನಿಕ್ಕರು, ನಾವು ಪಟಾಪಟಿ ನಿಕ್ಕರ್ ಸಂತೆ ಹೇಳ್ತೇವ್ರು. ನಮ್ಮಪ್ಪ ಬಹಳ ಚೆನ್ನಾಗಿ ನಮ್ಮ ತಂದೆ ನೇಕಾರ ಸಿಲ್ಕ್ ಸ್ಯಾರಿಯನ್ನ, ಮೈಸೂರು ಸಿಲ್ಕ್ ಸ್ಯಾರಿಯನ್ನ ಬಹಳ ಚೆನ್ನಾಗಿ ನೇಕಾರ ನಮ್ಮ ತಂದೆ ನೇಯರು. ಗೌರ್ಮೆಂಟ್ ಸ್ಪಾನ್ಸಿಲ್ ಚನ್ನಪಟ್ಟಣದಲ್ಲಿ ಅವ್ರ ಮೇಸ್ತ್ರಿ ಮಾಡ್ಬಿಟ್ಟಿದ್ರು, ಅನಕ್ಷರಸ್ಥ ಒಳಗೆ. ಆ ರೀತಿ ಇವತ್ತು ಎಷ್ಟೇ ಟೆಕ್ನಾಲಜಿಕಲ್ ಹೋದ್ರು ಕೂಡ ಇವು 200 ವರ್ಷಗಳ ಹಿಂದೆ ಹಳೆ ಮನೆ ಕಟ್ಟಿದಾರಲ್ಲ, ಆ ಹಳೆ ಮನೆ ಮುಂದೆ ಇವತ್ತಿನ ನಿಮ್ಮ ಸಿಮೆಂಟು ಕಬ್ಬಿಣ ನಿಲ್ಲುಕ್ಕೆ ಸಾಧ್ಯನೇ ಇಲ್ಲ. ಮನೇಲಿ ಹೇಳೋದು ನಮ್ಮ ಹಾಗೆ, ನೀವು ಹಳೇದು ಜಾನಪದ ಅಂತ ಬಿಸಾಡೋದಲ್ಲ, ನೀವು ಕಲ್ತ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಎಷ್ಟು ನಾನು ಹೈಸ್ಕೂಲ್ ಓದುವಂಥದ್ದು, ಹೈಸ್ಕೂಲ್ ನಾನು ಇದನ್ನ ಹೇಳೋದು. ಪ್ರೀತಿ ಇಟ್ಟು ಮಾಡೆ ಸೊಪ್ಪು ಮಾಡೆ, ಎಲೆನಾರಿ ಇಟ್ಟಿಕ್ಕದಲ್ಲಿ ಹೋದೆ, ಎಲೆನಾರಿ ಇಟ್ಟಿಕ್ಕದಲ್ಲಿ ಹೋದೆ. ಹೊಲದತ್ರ ಹೋಗಿದ್ದಾನೆ ಗಂಡ, ಹೊಲ ಉಳಿಸಿದ್ದಾನೆ. ನಿಮ್ಮ ತಾಯಿಯೇನೋ ನಿಮ್ಮ ಅಜ್ಜಿನೋ ಇಟ್ಟೊತ್ಕೊಂಡು ಹೋಗೋದು ಲೇಟ್ ಆಗಿದೆ. ಇದು ಹಿಸ್ಟ್ರಿ. ಕೇಳ್ತಾ ಇದ್ದಾನೆ ಅವನು. ಇಟ್ಟು ಮಾಡೆ ಸೊಪ್ಪು ಮಾಡೆ, ಎಲೆನಾರಿ ಇಟ್ಟಿಕ್ಕದಲ್ಲಿ ಹೋದೆ, ಎಲೆನಾರಿ ಇಟ್ಟಿಕ್ಕದಲ್ಲಿ ಹೋದೆ. ಪ್ರಾಣಾದ ಪದ್ಮಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪ ಕೊಯ್ಯುತ್ತಿದ್ದೆ, ಕೆರೆಯೊಳಗೆ ಬಳ್ಳೆ ಸೊಪ್ಪ ಕೊಯ್ಯುತ್ತಿದ್ದೆ. ಅವನು ಕೇಳ್ತಾನಾಗ, ಬಳ್ಳೆ ಸೊಪ್ಪ ಕೊಯ್ಯುವಾಗ ಎಲೆನಾರಿ ಬೆಳ್ಳಗಿದ್ದವನು ಯಾರೇ, ಎಲೆನಾರಿ ಬೆಳ್ಳಗಿದ್ದವರು ಯಾರೇ. ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಾನೆ ಅಂದ್ರೆ, ನೀವು ಅನುಮಾನಿಸ್ಬೇಡ ಅಂತ ಉತ್ತರ ಕೊಡ್ತಾಳೆ ಅವಳು. ಪ್ರಾಣಾದ ಪದ್ಮಪುರುಷ ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು, ಕೆರೆಯೊಳಗೆ ಕೊಕ್ಕರೆಯು ಮೇಯುತ್ತಿತ್ತು. ತಿಟ್ಟು ಮಾಡೆ ಸೊಪ್ಪು ಮಾಡೆ, ಎಲೆನಾರಿ ಇಟ್ಟಿಕ್ಕದಲ್ಲಿ ಹೋದೆ, ಎಲೆನಾರಿ ಇಟ್ಟಿಕ್ಕದಲ್ಲಿ ಹೋದೆ. ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ,
ಎಲೆನಾರಿ ಮೈಯೆಲ್ಲ ನುಣ್ಣಗೇನೆ, ಎಲೆನಾರಿ ಮೈಯೆಲ್ಲ ನುಣ್ಣಗೇನೆ, ಪ್ರಾಣದ ಪದ್ಮಪುರುಷ ಗಾಣಿಗರ ಮಗುವ ಮುದ್ದಾಡಿ ಬಂದೆ, ಗಾಣಿಗರ ಮಗುವ ಮುದ್ದಾಡಿ ಬಂದೆ, ಹಿಟ್ಟು ಮಾಡಿ ಸೊಪ್ಪು ಮಾಡೆ ಎಲೆನಾರಿ ಹಿಟ್ಟಿಕ್ಕಾದೆಲ್ಲಿ ಹೋದೆ, ಎಲೆನಾರಿ ಹಿಟ್ಟಿಕ್ಕಾದೆಲ್ಲಿ ಹೋದೆ. ನೋಡಿ, ಗಂಡ ಅನುಮಾನಿಸಿದಾಗ ಹೆಣ್ಣು ಮಕ್ಕಳು ಎಷ್ಟು ಸತ್ಯ ಹೇಳ್ತಾರೆ. ಇಂಥ ಜನಪದ ಗೀತೆಗಳು ಸತ್ತಿಲ್ಲ. ಅದು ಉಳಿಸ್ಬೇಕಾಗೋರು ಯಾರು ಅಂದ್ರೆ ಇವತ್ತು ನೀವು ಕುಳಿತಿದ್ದೀರಲ್ಲ ನೀವು, ನಾನಲ್ರಿ. ನನ್ನ ಬಹಳ ಪ್ರೀತಿಯಿಂದ ಬಹಳ ಗೌರವದಿಂದ ನೀವು ಯಾವ ಉಡಾಫೆಗಳು ಅರೆ ಬೇರೆ ತಿಳಿದಿರೋ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗ್ತಾರೆ, ನಿಮ್ಮಂತವ್ರು ಆಗ್ಬೇಕು ಅಂತ ಹಗಲು ರಾತ್ರಿ 100-150 ಜನ MLA ಕೈಲಿ ಲೆಟರ್ನ ಹಾಕ್ಸಿ ಅವರೆಲ್ಲರೂ ಕೂಡ ಒಪ್ಕೊಂಡ್ರು. ಎಲ್ಲರೂ ಕೂಡ ಇಲ್ಲೆಲ್ಲ ಅಪ್ಕೇರಿ ಬಿಟ್ಟು ಇನ್ಯಾರು ನಾವು ಮಾಡಲ್ಲ ಅಂತ ಬಹಳ ಹೇಳಿದ್ರು. ಆದ್ರೆ ರಾಜಕೀಯದವರಿಗೆ ಸಂಸ್ಕೃತಿಯ ಪ್ರಜ್ಞೆ ಇರಲ್ಲ, ಸಂಸ್ಕಾರ ಇರಲ್ಲ. ಕೊನೆಗೊಂದಿನ ಇವರೇ ಫೋನ್ ಹೇಳ್ತಾರೆ, ಸರ್ ನಿಮ್ಮ ಹೆಸರನ್ನ 6 ಗಂಟೆ 20 ನಿಮಿಷಕ್ಕೆ ಕಿತ್ತಾಕಿದ್ದಾರೆ ಸರ್, ನನಗೆ ತುಂಬಾ ನೊಂದ್ಕೊಂಡಿದ್ದೀನಿ ಸರ್. ನೊಂದ್ಕೋಬೇಡ ಕಣಪ್ಪ, ನಾವು ನಿರಂತರವಾದದ್ದು ಜೀವಂತ ಜನಪದ ಸರ್ ನೀವು ಅಂತ ಹೇಳಿ. ಅದರಿಂದ ಯಾವುದೋ ಅಕಾಡೆಮಿ ಅಧ್ಯಕ್ಷನಾಗ್ತೀನಿ ಅಂತ ನಾನು ಇಷ್ಟು ಕಲ್ತಿಲ್ಲ, ಯಾವುದೋ ಅಕಾಡೆಮಿಯ ಪ್ರಶಸ್ತಿಗೋಸ್ಕರ ನಾನು ಹುಟ್ಟಿದವನಲ್ಲ. ಎಲ್ಲ ನನ್ನ ಯಾರನ್ನು ಕೇಳಿದೆ ನನ್ನ ಮನೆಗೆ ಎಲ್ಲ ಪ್ರಶಸ್ತಿ ಕೂಡ ಬಂದಿದೆ. ಯಾವುದು ಕರ್ನಾಟಕದ ಪ್ರಶಸ್ತಿ ಒಂದು ಕೂಡ ಯಾರನ್ನು ಕೂಡ ನಾನು ಕೇಳಿದವನಲ್ಲ. ಆದ್ರಿಂದ ನನಗೆ ಈ ಮಹಾಕಾವ್ಯಗಳು ಎಷ್ಟು ಪ್ರಮುಖ ಅಂದ್ರೆ, ಒಬ್ಬ ಕಲೆವಾಲ, ಫಿನ್ಲ್ಯಾಂಡಿನ ಕಲಾವಾಲ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಜಗತ್ತಿಗೆ. ನಮ್ಮ ನಾಡಿನ ಮಹದೇಶ್ವರ ಮಹಾಕಾವ್ಯ ಯಾಕೆ ಇಂಪಾರ್ಟೆಂಟ್ ಆಗಬಾರ್ದು? ಅವನು ಮಾಡಿದಂತ ಮಾಯಕಾರಗಳು ಎಷ್ಟಿವೆ, ಅವನು ನಡೆದ ನುಡಿದಗಳನ್ನು ಹೇಗಿದೆ. ಅವನು ಹುಲಿ ಮೇಲೆ ಬರ್ತಾನೆ, ಹುಲಿ ಮನುಷ್ಯನ ತಿನ್ನುತ್ತೆ, ಆ ಹುಲಿಗೆ ಇವನು ಮಾಯಕಾರ ಮಾಡಿ ಹುಲಿ ಮೇಲೆ ಕುಂತ್ಕೊಂಡು ಬರ್ತಾನೆ ಅಂದ್ರೆ ಮಹದೇಶ್ವರ ಎಂಥ ಮಾಯಕಾರ ಇರಬಹುದು ಯೋಚನೆ ಮಾಡಿ. ಹೇಳಿದಾನೆ ಮಂಟೇಸ್ವಾಮಿ, ನಾನು ಒಂದು ತಂತಿಯಲ್ಲಿ ಸಮಾಜವನ್ನು ಕಟ್ತೀನಿ ಅಂತೇಳಿ ಮಂಟೇಸ್ವಾಮಿ. ಈ ರೀತಿಯ ಸಮಾಜವನ್ನು ಕಟ್ಟಿದವರು ನಮ್ಮ ಜನಪದರು. ಅವರಿಗೆ ವಿದ್ಯೆ ಇಲ್ಲದೆ ಇರಬಹುದು, ಬಹಳ ಬುದ್ಧಿವಂತನ ಇತ್ತು, ಬಹಳ ಚೆನ್ನಾಗಿ ಹೊಲ ಉಳುವನ್ನ ಶಕ್ತಿ ಇತ್ತು. ಹೊಲ ಉಳುವುದು ಎಂತ ವಿಜ್ಞಾನ. ಇವತ್ತು ವಿಜ್ಞಾನಿಗಳ ಮುಂದೆ ನಿಜವಾಗ್ಲೂ ಕೂಡ ನಮ್ಮ ಅಳಬರು ನಿಲ್ಲಿಸಿದ್ರೆ ಅವರು ವಿಜ್ಞಾನಿಗಳು ಏನೂ ಅಲ್ಲ. ಇವತ್ತು ಒಂದು ಮಾತು ಹೇಳ್ತೀನಿ ವಿದ್ಯಾರ್ಥಿಗಳೇ, ನಿಜವಾದಂತ ಸಾಮಾಜಿಕ ಮಾರ್ಗವನ್ನ, ಸಾಮಾಜಿಕ ಸ್ಥಿತಿಗತಿಗಳನ್ನ ದಿಕ್ಸೂಚಿ ತೋರಿಸ್ತವ್ರೆ. ನೀವು ಹಿಂಗ್ ಬದುಕಿ ಅಂತ ದಿಕ್ಸೂಚಿ ತೋರಿಸ್ತವ್ರೆ ನಮ್ಮ ಜನಪದರು. ಇವತ್ತು ವಿಮಾನಕ್ಕೊಂದು ದಿಕ್ಸೂಚಿ ಇದೆ, ಈ ಕಡೆಗೆ ಹೋಗ್ಬೇಕು ಅಂದ್ರೆ ಆ ಕಡೆಗೆ ಹೋಗುತ್ತೆ. ಹಾಗೆ ಸಮಾಜ ಈಗ ಹೋಗ್ಬೇಕು ಅಂತ ಸಂಸ್ಕೃತಿಯ ದಿಕ್ಸೂಚಿಯನ್ನ ತೋರಿಸ್ಕೊಟ್ಟವರು ನಮ್ಮ ಜನಪದರು. ಅದು ಯಾವುದೇ ಮಹಾಕಾವ್ಯಗಳಿರ್ಬೋದು. ಮಹಾಕಾವ್ಯ ಎಂದೂ ಸುಳ್ಳು ಹೇಳಲ್ಲ, ಜನಪದರು ಎಂದೂ ಸುಳ್ಳು ಹೇಳಲಿಲ್ಲ. ಯಾವ ಸೊಸೆ ಹತ್ರನು ಕೂಡ ಅವರು ಮುಖ ಕೊಟ್ಟು ಮುಖ ಮಾತಾಡಿದವರೇ ಅಲ್ಲ. ಅತ್ತೆ ಸ್ವಲ್ಪ ಮಾತಾಡ್ತಾ ಇದ್ರು ಸರಿ, ಆದ್ರೆ ಎಲ್ಲೂ ಕೂಡ ಅವರು ಗಂಡ ಹೆಂಡರ ನಡುವೆ ಎಲ್ಲೂ ಕೂಡ ಅವರ ವೈಮನಸ್ಸಿರಲಿಲ್ಲ. ಒಂದ್ ಸಣ್ಣ ತಪ್ಪು ಮಾಡಿದ್ರೆ ಊರ್ಗ ಅವಮಾನ ಆಗುತ್ತೆ ಅಂತ ಹೇಳಿ ಯಜಮಾನರನ್ನ ಅಲ್ಲೇ ಕರೆದು ಅವತ್ತಿನ ರಾತ್ರಿನೇ ದೇವಸ್ಥಾನ ಮುಂದೆ, ನೀನು ತಪ್ಪು ಮಾಡಬೇಡಪ್ಪ, ನನ್ನ ಊರ್ಗೆ ಅವಮಾನ ಆಗ್ತದೆ ಅಂತ ಇಂಥ ಯಜಮಾನರನ್ನ ಕುಳ್ಳಿಸಿ ಅವತ್ತೇ ರಾತ್ರಿ 10 ಗಂಟೆ ಆದ್ರೂ ಕೂಡ ತೀರ್ಮಾನ ಮಾಡ್ಕೊಳ್ತಾ ಇದ್ರು. ಇವತ್ತು ನ್ಯಾಯ ಎಲ್ಲಿ ಬಂದಿದೆ ಅಂದ್ರೆ ಸಾವಿರಾರು ಜನ ಇವತ್ತು ಕೋರ್ಟಿಗೆ ತಿರುಗಾಡ್ತಾ ಇದ್ದಾರೆ ಸಣ್ಣ ಸಣ್ಣ ತಪ್ಪುಗಳಿಗೆ. ಅಂತ ತಪ್ಪುಗಳನ್ನ ಎಂದೂ ಮಾಡದೇ ಇದ್ದವರು ಯಾರು ಅಂದ್ರೆ ನಮ್ಮ ಗ್ರಾಮೀಣ ಜನಪದರು. ತಿಳ್ಕೊಳ್ಳಿ, ಅದಕ್ಕಾದ್ರೂ ಚಪ್ಪಾಳೆ ಹೊಡೆದಿದೆ ದಯವಿಟ್ಟು. ಇಂಥ ಮಹಾಕಾವ್ಯಗಳನ್ನ ಕಟ್ಟಿದಂಥವರು, ಮಹಾಕಾವ್ಯಗಳನ್ನ ಕಟ್ಟಿದಂಥವರು. ನಂಬಿದ ಮನೆಯ ಒಳಗೆ ತುಂಬಿ ತುಳ್ಕಾಡು ಬಾಪ ಸಿದ್ದಯ್ಯ ಸ್ವಾಮಿ ಬಂದ್ಯೋ, ಪವಾಡ ಗೆದ್ದಯ್ಯ ನೀವೇ ಬನ್ನಿಯೋ, ಕಂಡಾಯದ ಒಡೆಯ ಲಿಂಗಯ್ಯ ನೀವೇ ಬನ್ನಿಯೋ. ಯಾಕಿದೆ ಹೇಳದೆ ಅಂದ್ರೆ ಈ ಕಾವ್ಯವನ್ನ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಆಡಿಸ್ತಾರೆ ನಮ್ಮ ಬಾಲಾಜಿ. ಆಗ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿದ್ದೆ ಮಂಗಳೂರಿನಲ್ಲಿ. ಬೇರೆ ಬೇರೆ ಬಿಹಾರದವರು, ಕೇರಳದವರು, ರಾಜಸ್ಥಾನದವರು ಜಡ್ಜಸ್ಗಳು. ಅವ್ರಿಗೆ ಹೇಳಿದೆ, ತೇಜಸ್ವಿ ಮೇಡಮ್
No, he doesn't know about the Mahakavya of Karnataka, Mahadeshwara and Manteswami. He doesn't know the meaning of that. ನಿಮ್ಗೆ ಗೊತ್ತಿಲ್ಲ ಇದು. ಈ ಪದ್ಯಕ್ಕೆ ನೀವು ಕೊಡದೆ ಹೋದ್ರೆ ಕರ್ನಾಟಕ ಮಹಾಕಾವ್ಯಕ್ಕೆ ಅವಮಾನ ಅಂತ ನಾನು ಹೇಳಿದೆ. ಫಸ್ಟ್ ಪ್ರೈಸ್ ಕೊಟ್ಟರು ಕರ್ನಾಟಕದಲ್ಲಿ ಮಹಾಕಾವ್ಯಕ್ಕೆ. ಅದನ್ನು ಬಾಲಾಜಿಗೆ ನಾವು ಕೃತಜ್ಞಾಗಬೇಕು. ಅಂತ ಕಲಾವಿದರನ್ನು ಹುಟ್ಟಿಸಿದ್ದಾನೆ. ಇವತ್ತು ಅವರು ದೊಡ್ಡ ಕಲಾವಿದರು ಶ್ರೀಮಂತರಾಗ್ಬಿಟ್ಟಿದ್ದಾರೆ. ಈ ಅರೆ ಬೇರೆ ತಿಳ್ಕೊಂಡು ಬಹಳ ಶ್ರೀಮಂತರಾಗ್ಬಿಟ್ಟಿದ್ದಾರೆ. ಈ ಕುಂದಾಪುರ ನಮ್ಮ ಬಾಲಾಜಿಯವರು ಈಗಲೂ ಜಾನಪದವನ್ನ ಒಂದು ಸಂಸ್ಥೆ ಕಟ್ಕೊಂಡು ಬಿತ್ತಾ ಇದ್ದಾರೆ. ಧನಂಜಯ ಅವರೇ, ನನಗೆ ಇಷ್ಟು ಬಹಳ ಮುಖ್ಯವಾಗಿ ಈ ಮಹಾಕಾವ್ಯಗಳ ಬಗ್ಗೆ, ಈ 5 ಮಹಾಕಾವ್ಯಗಳ ಬಗ್ಗೆ ದಯವಿಟ್ಟು ಲೈಬ್ರರಿಯಿಂದ ಪುಸ್ತಕ ತರಿಸಿ ನೀವು ಒಂದೊಂದು ದಿನ ಒಂದೊಂದು ಕಾವ್ಯಗಳ ಬಗ್ಗೆ ಒಂದೊಂದು 3/4 ಗಂಟೆ ಮಾತಾಡಿಸಿ ಮೇಡಮ್. ನಾವು ಹುಡುಗರುಗಳಿಗೆ ಒಂದೇ ಸಾರಿ ಎಲ್ಲವನ್ನು ಬೀರುವುದು ಅವ್ರು ಕುಂತ್ಕೊಳ್ಳೋದು ಕಷ್ಟವಾಗ್ತಾ ಇದೆ. ಯಾಕೆಂದ್ರೆ 40 ನಿಮಿಷ ತರಗತಿಯಲ್ಲಿ ಕುಳಿತುಕೊಳ್ಳೋದು ಇವತ್ತು ಕಷ್ಟ. ಯಾಕೆಂದ್ರೆ ನಾನು ಟೀಚರ್ ಫಾರ್ ಟೀಚರ್ ಬಹಳ ಕಷ್ಟ. ಯಾಕೆಂದ್ರೆ ಮಾಧ್ಯಮಗಳನ್ನು ಮಾಡಿದೆ, ಮಾಧ್ಯಮಗಳು ನಿಮ್ಮನ್ನ ಮಾಡಿದೆ, ನಿಮ್ಮ ತಪ್ಪಲ್ಲ. ಆದ್ರೆ ಒಂದಿನ ಮಂಟೇಸ್ವಾಮಿ ಮಹಾಕಾವ್ಯಗಳ ಬಗ್ಗೆ ಮಾಡಿಸಿ ನಮ್ಮ ರಾಜು ಗುಂಡಾಪುರ ಅವರು ನೀವು ದಯವಿಟ್ಟು ಯಾವತ್ತು ಹೇಳಿ, ಅವತ್ತು ದೇವರಾಜ ಆಗಲಿ ಅಧ್ಯಕ್ಷರು ಒಪ್ಕೊಳ್ತಾರೆ, ಖಂಡಿತ ನಮ್ಮ ನಟರಾಜ್ ಅವರು ಒಪ್ಕೊಳ್ತಾರೆ, ನಮ್ಮ ಮೃತ್ಯುಂಜಯ ಅವರು ಒಪ್ಕೊಳ್ತಾರೆ. ಮೇಡಮ್ ಅದನ್ನ ಪ್ರಿನ್ಸಿಪಾಲ್ಗೆ ಹೇಳಿ. ಬಹಳ ಬಹಳ ಸಂಸ್ಕೃತವಂತೆ. ನನ್ನ ತೇಜಸ್ವಿ ಬಗ್ಗೆ ಬಹಳ ಗೌರವ ಇದೆ, ಬಹಳ ಗೌರವ ಇದೆ. ಅಂದಿನ ನೋಡ್ತಿದ್ರು, 30 ವರ್ಷದಿಂದ ನೋಡ್ತಿದ್ರು. ಆ ಥರದ್ದು ನೀವು ಕನ್ವಿನ್ಸ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಒಪ್ಕೊಳ್ತಾರೆ. ನಟರಾಜ್ ಅವರೇ, ನಿಜವಾಗ್ಲೂ ಕೂಡ ಈ ಮುಖಾಂತರ ನಿಮ್ಮನ್ನು ನೋಡಿದ್ದು ನಾನು ಬಹಳ ಸಂತೋಷ ಪಡ್ತೀನಿ. ಇನ್ನು ನಿಮ್ಮ ಲಕ್ಷಾಂತರ ಹೆಜ್ಜೆಗಳನ್ನ, ಯಾಕೆಂದ್ರೆ ತಿಳ್ಕೊಳ್ಳಿ ಮಕ್ಕಳ, ರುಚಿ ಬೇರೆ ಅಭಿರುಚಿ ಬೇರೆ. ಈ ಮಾತನ್ನು ಗಮನಿಸಿ. ರುಚಿ ಬೇರೆ. ರುಚಿ ಏನಾಗಿರುತ್ತೆ, ಇವತ್ತು ನಿಮ್ಮ ಅಮ್ಮ ಮಾಡ್ಕೊಟ್ಟಂತ ತಿಂಡಿ ಸ್ವಲ್ಪ ರುಚಿ ಕೆಟ್ಟೋಗಿರ್ಬಹುದು. ಇವತ್ತು ನೀವು ಮಧ್ಯಾಹ್ನ ಊಟ ಮಾಡ್ತೀರಿ, ಬೆಳಿಗ್ಗೆ ರುಚಿಕರವಾಗಿ ಮಾಡದೇ ಇರ್ಬೋದು ನಿಮ್ಮ ಅಮ್ಮ. ಆದ್ರೆ ರಾತ್ರಿಗೆ ನೋಡಮ್ಮ ಹಿಂಗೆ ಕೆಟ್ಟಾಗಿತ್ತು, ರುಚಿಕರವಾಗಿರ್ಲಿಲ್ಲ ಅಂತ ರಾತ್ರಿಗೆ ರುಚಿಕರವಾದಂತ ಊಟ ಮಾಡಿಸ್ಕೊಂಡು, ಸಾಂಬಾರ್ ಮಾಡಿಕೊಂಡು, ಪಲ್ಯ ಮಾಡಿಸ್ಕೊಂಡು ತಿನ್ಬಹುದು. ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ಅಭಿರುಚಿ ಕೆಟ್ಟೋದ್ರೆ ನಿಮ್ ಬದುಕು ಕೆಟ್ಟೋಗ್ಬಿಡುತ್ತೆ. ತಿಳ್ಕೊಳ್ಳಿ ಮಕ್ಕಳ. ಅಭಿರುಚಿ ಯಾವುದು? ಇಂಥ ನಾಟಕ ಆಡೋದು, ಮಹಾಕಾವ್ಯಗಳನ್ನು ಓದೋದು, ಮಹಾಕಾವ್ಯಗಳನ್ನು ನಾಟಕ ಮಾಡೋದು. ನಾನು ಸಾಕ್ಷಿಕಲ್ಲು ನಾಟಕ ಮಾಡ್ತಿದ್ದೆ. ಎಲ್ಲ ಬೇವಿನ ಸೊಪ್ಪು, ವರು ಚನ್ನಬಸಪ್ಪ ನನಗೆ ವಿದ್ಯೆ ಕಲಿಸಿದ ಗುರು. ಆಗ್ಲೇ ಹೇಳಿದ್ರು ಬಾಲಾಜಿ ಜಿ ಪರಮಶಿವಯ್ಯ, ಈ ಜಗತ್ತಿನ, ಈ ಕರ್ನಾಟಕದಲ್ಲ ಇಂಡಿಯಾದ ಮಹಾನ್ ತಜ್ಞ ಇದ್ರೆ ಜಿ ಪರಮಶಿವ ಒಬ್ಬರೇ, ಮಹಾನ್ ಜ್ಞಾನಿ. ನೀವು ಜಾನಪದ ಹಲವು ಮುಖಗಳು ಒಂದು ಪುಸ್ತಕ ತಂದಿದ್ದಾರೆ, ಓದಿ ಅದನ್ನು. ನಾನು ಮೊನ್ನೆ ಸುಧಾಮೂರ್ತಿ ಪುಸ್ತಕ ಬಿಡುಗಡೆ ಮಾಡೋದು, ನನ್ನ ಜನಪದ ಕಲೆಗಳು ಮತ್ತು ಪ್ರಾಯೋಗಿಕತೆ ಅಂತ. ಆ ಪುಸ್ತಕ ಸ್ವರ್ಣದಲ್ಲಿ ಬಂದಿದೆ. ದೊಡ್ಡ ಕೇಳಿದ್ರೆ ನೀವು ಲೈಬ್ರರಿ ತಂದು ಕೊಡ್ತಾರೆ. ಮಕ್ಕಳಿಗೆ ಓದುವ ಕ್ರಿಯೆಯನ್ನು 60 ಗಂಟೆ ಲೈಬ್ರರಿ ಕುಡಿಸಿ ಓದಿಸಿ, ಯಾಕೆಂದ್ರೆ ತಾಳ್ಮೆ ಇಲ್ಲ. ಆದ್ರಿಂದ ನಿಮ್ಮ ಅಭಿರುಚಿ ಯಾವುದು ಅಂದ್ರೆ ಸಾಹಿತ್ಯವನ್ನು ಓದುದು, ಸಾಹಿತ್ಯ ಜೊತೆಗೆ ಕ್ರೀಡೆಯನ್ನ ಅಳವಡಿಸ್ಕೊಳ್ಳೋದು. ಈ ತರದ ಗೀತೆಗಳನ್ನ ಅಳವಡಿಸ್ಕೊಂಡು ನೀವು, ನಾನು SGRC ಕಾಲೇಜಲ್ಲಿ ಮೊದಲು ಕಾಂಪಿಟೇಷನ್ ಬಂದಾಗ ಹಳೆ ಜುಬ್ಬ ಹಳೆ ಪೈಜಾಮ ಹಾಕೊಂಬಂದೆ, ಕೊನೆಯಲ್ಲಿ ಆಡಿಸಿದ್ರು. ಕೊನೆಯಲ್ಲಿ ಆಡಿಸಿ ಸೋ ನೈಸ್ ವಾಯ್ಸ್ ಅಂತ ಹೇಳಿ ಎಲ್ಲ ಆಗ ಕುಣಿದು ಕೊನೆಯಲ್ಲಿ ಆಡಿಸಿದ್ರು ಕೂಡ ಮೊದಲನೇ ಬಹುಮಾನ ಕೊಟ್ಟರು. ಅದು ಯಾವುದು ಅಂದ್ರೆ, ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ ರಂಗೋಲೆ ಚಪ್ಪಾಳೆ, ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ, ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ. ಕಾತಿ ಚೌಡವ್ವ ಮಂಡಲ್ಲಿ ಒದರೀರಿ, ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿದವೋ, ನಮ್ಮ ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿದವೋ. ಯಾಕೆ ಕಲಿಸ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಉತ್ಸಾಹ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಜೀವನದಲ್ಲಿ ಉತ್ಸಾಹದಾಯಕವಾಗಿರಿ. ಜೀವನದಲ್ಲಿ ಇನ್ನೊಂದು ಪ್ರೇರಣಾತ್ಮಕವಾಗಿರಿ. ಪ್ರೇರಣೆ ಕೊಡುವಂಥದ್ದು ಉಪನ್ಯಾಸಕರು ಇದ್ದಾರೆ, ಒಳ್ಳೆ ಉಪನ್ಯಾಸಕರು ಇದ್ದಾರೆ. ನಮ್ಮ ಬಾಲಾಜಿ ಹೇಳ್ತಾ ಇದ್ರು, ಮೃತ್ಯುಜಿ ಹೇಳ್ತಾ ಇದ್ರು, ನಟರಾಜ್ ಸರ್ ಹೇಳ್ತಾ ಇದ್ರು, ಬಹಳ ಒಳ್ಳೆ ಉಪನ್ಯಾಸಕರು ಸರ್ ಅಂತ.
ಒಳ್ಳೆ ಉಪನ್ಯಾಸಕರ ಹತ್ರ ನೀವು ಬೋಧನೆ ಕೇಳ್ತಾ ಇದ್ದೀರಿ. ನಾನು ಇನ್ನು 10 ವರ್ಷಕ್ಕೆ, ಇನ್ನು 8 ವರ್ಷಕ್ಕೆ, ಇನ್ನು 6 ವರ್ಷಕ್ಕೆ ಇದೇ ಕಾಲೇಜಿಗೆ ಬೇಸ್ಟ್ ಆಗಿ ಬರ್ತೀನಿ ಅನ್ನುವಂತ ಒಂದು ಚಾಲೆಂಜಿಂಗ್ ನೀವು ಇಟ್ಕೊಳ್ಳಿ. ಖಂಡಿತ ಇನ್ನೊಬ್ರು ದೇವರಾಜ್ ನೀವು ಆಗ್ಬಹುದು, ಇನ್ನೊಬ್ರು ಶೋಭಾ ಆಗ್ಬಹುದು, ಇನ್ನೊಬ್ರು ತೇಜಸ್ವಿ ಆಗ್ಬಹುದು. ನೀವು ಚೆನ್ನಾಗಿರ್ಬೇಕು. ಹೌದು, ಯಾವುದೋ ಟಿವಿ ನೋಡ್ಕೊಂಡು ಯಾವ್ದು ದೇವ್ರು ನೋಡ್ಕೊಂಡು ನನ್ನ ಮನೇಲಿ ಟಿವಿ ಇಲ್ಲ ಕೇಳಿದ್ದೀನಿ ನಾನು ಬಾಲಾಜಿ ಅವರು. ನೋ, ಐ ವಾಂಟ್ ಸಿ ದಟ್ ರೆಡಿ ಟಿವಿ. ನಾನೇ ಒಂದು ದೊಡ್ಡ ಟಿವಿ ವಿಷಯಕ್ಕೆ ಐ ವಾಂಟ್ ಸಿ. ಸರ್ ನಿಮ್ಮ ಮನೇಲಿ ಡೈವರ್ಸ್ ಮಾಡಿಲ್ವಾ ನಿಮ್ಮನ್ನ ಅಂತ ನಿಮ್ಮ ಪ್ರಶ್ನೆ. ಹೌದು, ನೋಡಿ ಇಷ್ಟು ಚೆನ್ನಾಗಿ ಆಗ್ತೀರಿ. ಹೌದಾ? ಹೌದು, ಒಬ್ಬ ಪ್ರೀತಿ ಇವಾಗ ಲವ್ ಮಾಡ್ತಾನೆ, ಲವ್ ಮಾಡಿ ಲಾಸ್ಟ್ ತಿಂಡಿ ತಿಂದ್ಬಿಟ್ಟು ಒಂದು ಬಾಳೆಹಣ್ಣು ತಿಂತಿರ್ತಾರೆ ಹೋಟ್ಲಲ್ಲಿ. ಆ ಬಾಳೆಹಣ್ಣು ಸಿಪ್ಪೆನ ಅವನ ಪ್ರಿಯಕರ ಮೇಲೆ ಇವನು ಏನ್ ಮಾಡ್ತಾನೆ ಎಸಿತಾನೆ ಆ ಗೆಳತಿ ಮೇಲೆ. ಆ ಬಾಳೆಹಣ್ಣು ಸಿಪ್ಪೆ ಅವಳ ಮುಖದ ಮೇಲೆ ಬಿದ್ಬಿಡುತ್ತೆ. ಅವಳು ಸಿಟ್ಟತ್ತು, ನನ್ನ ಮುಖದ ಮೇಲೆ ಯಾಕೆ ನೀನು ಬಾಳೆಹಣ್ಣು ಸಿಪ್ಪೆ ಎಸ್ದೆ, ಪ್ರೀತಿಗೆ ಎಸ್ತಿದ್ದೀನಿ ಅಂತ ಹೇಳಿದ್ರು ಕೂಡ ನೋ 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 ಐ ವಾಂಟ್ ಟು ಡೈವರ್ಸ್ ಅಂತ ಬಾಳೆಹಣ್ಣು ಸಿಪ್ಪೆ ಎಸ್ತಕ್ಕೆ ಡೈವರ್ಸ್ ಮಾಡ್ತಾರೆ. ಈ ಕಾಲಘಟ್ಟದೊಳಗೆ ಪ್ರೀತಿಯಾಗಿರಬೇಕು ಅಂತ ಹೇಳಿದ್ರೆ ಶಿವರುದ್ರಪ್ಪ ಹೇಳ್ದಾಗೆ ಪ್ರೀತಿ ಬಹಳ ದೊಡ್ಡದು. ಅದರಿಂದ ನೀವು ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವೂ ಬರಲಿ ಎನ್ನುವಂತ ಗೀತೆಯನ್ನು ಪ್ರಾಕ್ಟೀಸ್ ಮಾಡಿ ಒಂದಷ್ಟು ರಾಗಿ ಕಲ್ಲನ್ನು ತಂದಿಡಿ ಫೆಸ್ಟಿವಲ್ಗೆ, ಫೋಕ್ ಫೆಸ್ಟಿವಲ್ಗೆ. ನಾನು ಒಂದಿನ ಕರೀರಿ, ಬಾಲಾಜಿ, ನಾನು, ರಾಜು ಅವರು, ಮೇಡಮ್ ಎಲ್ಲ ಬರ್ತೀವಿ ತೇಜಸ್ವಿ. ಒಂದು ವಿಷಯಲ್ ಆಗಿ ಫೋಕ್ ಎಥಿಕ್ಸ್ ಹೇಗಿರ್ಬೇಕು ಅನ್ನೋದನ್ನ ನಾವು ಅದನ್ನು ಹೇಳ್ಕೊಡ್ತೀವಿ. ಆ ಥರದ ಮಾಡುವ ಎಲ್ಲ ಶಕ್ತಿ ಕೂಡ ನಿಜವಾಗ್ಲೂ ಕೂಡ ನಮಗೆ ಬಹಳ 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 ಸರಳ ಜೀವಿ ಮತ್ತೆ ಸುಸಂಸ್ಕೃತವಾದಂಥ ವ್ಯಕ್ತಿಗಳು ನಟರಾಜು ಸಾಗರಹಳ್ಳಿ ಅವರು, ಆಮೇಲೆ ನಮ್ಮ ಮೃತ್ಯುಂಜಯ ವಿಜಯಲಕ್ಷ್ಮಿ ಅವರು ಎಲ್ಲರೂ ಕೂಡ ಇಲ್ಲಿದ್ದೀರಿ. ಬಾಲಾಜಿ, ಯಾವುದೇ ಹೇಳು, ನಿನ್ನ ಜೊತೆ ಒಳಗಡೆ ನಾನು ಖಂಡಿತವಾಗ್ಲೂ ಕೂಡ ಹೇಗೆ ಅವತ್ತು ಕರೀಂ ಖಾನ್ ಜಾನಪದವನ್ನ ಬಿತ್ತಂತ ಒಬ್ಬ ದೊಡ್ಡ ವ್ಯಕ್ತಿತ್ವ ಅವನು ಆಡದೆ. ಈಗ ನಾನು ಯಾವುದು ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಕೋಲೆ ಚಿನ್ನದ ಕೋಲೆ. ಚಂದ್ರಪಟ್ಟಣದಲ್ಲಿ ಟೆಂಟ್ ಮುಂದೆ ಸೌತೆಕಾಯಿ ಮಾರ್ತಿದ್ದಂತ ವ್ಯಕ್ತಿತ್ವ ಇವತ್ತು ಜಾನಪದ ಅಕಾಡೆಮಿಯ 2ನೇ ಅಧ್ಯಕ್ಷರಾಗಿದ್ದರು. ನೀವು ಇವತ್ತು ಭೈರಪ್ಪ ಅವರು ದೊಡ್ಡ ಜಗತ್ತಿನ ಒಬ್ಬ ಸ್ಟೋರಿ ರೈಟರ್. ಅವತ್ತು ಚಂದ್ರಪಟ್ಟಣದ ಒಂದು ಟೆಂಟ್ ಅಲ್ಲಿ ಟಿಕೆಟ್ ಮಾಡ್ತಾ ಇದ್ರು. ಗೊತ್ತೇನ್ರಪ್ಪ ನಿಮಗೆ? ಚರಿತ್ರೆಯನ್ನ ಓದಿ, ಆಗ ಚರಿತ್ರೆಯನ್ನು ಬರೀಕ್ ಸಾಧ್ಯ. ಜನಪದ ಚರಿತ್ರೆಯನ್ನ ನೀವು 5 ಮಹಾಕಾವ್ಯಗಳ ಬಗ್ಗೆ ನೀವು ದಯವಿಟ್ಟು ಓದಿ. ಅವಾಗ ಮಹಾಕಾವ್ಯಗಳ ಬಗ್ಗೆ, ನೀವು ಜನಪದ ಕಾವ್ಯಗಳ ಬಗ್ಗೆ, ಇನ್ನ ಶಿವಕರ್ಣೆ ಅರಳಾಲಪ್ಪ ಮೂಡಲ ಮನೆಯ ಮಾದೇವ, ಕೋರಣ್ಯ ನೀಡವ್ವ ಕೋಡುಗಲ್ಲ ಮ್ಯಾಲೆ, ಕೋಲು ಮಂಡೆ ಜಂಗುಮರೋ ಕೋರಣ್ಯಕ್ಕೆ ದಯ ಮಾಡವರೇ, ಕೋರಣ್ಯ ನೀಡವ್ವ ಕೊಡುಗಲ್ಲಪ್ಪನಿಗೆ. ಹಿಂದೆ ಲೋಕ ನೋಡವನೆ ಮುಂದೆ ಲೋಕ ನೋಡವನೆ, ದೇವ ಸೋಲುಗರ ನೀಲಯ್ಯ ಕಾಡು ಸೋಲುಗರ ನೀಲಯ್ಯ, ದೇವ ಸೋಲುಗರ ನೀಲಯ್ಯ ಕಾಡು ಸೋಲುಗರ ನೀಲಯ್ಯ. ಒಪ್ಪುವಂತರವಿಲ್ಲ 6 ಜನ ಅಕ್ಕ ತಂಗಿಯರು ನೀರು ಹೊತ್ಕೊಂಡು ಕೆರೆ ಮೇಲೆ ಹೋಗ್ತಾವ್ರೆ. ನೀರೇಗೌಡ ಕೇಳ್ತಾ ಇದ್ದಾನೆ, ಆ ಜನದಲ್ಲಿ ಯಾರು ನಿನ್ ಮದುವೆ ಆಗವ್ರೆ, ಯಾರು ಮದುವೆ ಆಗಿಲ್ಲ ಅಂತ. 6 ಜನಕ್ಕೆ ಮದುವೆ ಆಗವ್ರೆ, ಕೊನೆಯೊಳಗಿಲ್ಲ ಅಂತವಳು. ಮತ್ತೇನ್ ಜ್ಞಾನ ಮಾಡವನಲ್ಲ ದೇವ ಸೋಲುಗಾರ ನೀಲಯ್ಯ, ಮತ್ತೇನ್ ಜ್ಞಾನ ಮಾಡವನಲ್ಲ ನೀಲ ಸೋಲುಗಾರ ನೀಲಯ್ಯ. ಹೇಳುವಂತ ವರವನ್ನ ಕೇಳ್ದ ಅವನೇ ನೀಲಯ್ಯ, ಕೋರಣ್ಯ ನೀಡುವ ಕೊಡುಗಲ್ಲಪ್ಪನಿಗೆ, ಕೋಲು ಮಂಡೆ ಜಂಗುಮರೋ ಕೋರಣ್ಯಕ್ಕೆ ದಯ ಮಾಡವರೇ, ಕೋರಣ್ಯ ನೀಡುವ ಕೊಡುಗಲ್ಲಪ್ಪನಿಗೆ. ಇಂಥ ಮಹಾಕಾವ್ಯಗಳು ದಯವಿಟ್ಟು ಮೃತ್ಯುಂಜಯವರೇ, ನಟರಾಜವರೇ, ಸತ್ಯ ಸಂಕಮನ್ನ ನೃತ್ಯ ರೂಪ ಮಾಡಿಸಿ ನಾನು ಖಂಡಿತ ಆ ಸ್ಕ್ರಿಪ್ಟ್ ಅನ್ನು ಕೊಡ್ತೀನಿ. ನಾನೇ ಬಂದು ಹೇಳ್ಕೊಡ್ತೀನಿ. ಮಕ್ಕಳಿಗೆ ಈ ಹಾಡು ಗೊತ್ತಾಗ್ಲಿ, ಈ ಮಹಾಕಾವ್ಯಗಳು ಗೊತ್ತಾಗ್ಲಿ. ಅದರಿಂದ ಸತ್ಯ ಸಂಕಮ್ಮ ಒಂದು ಮಹಾಕಾವ್ಯವನ್ನ ನಾನು ಏನು ಕೊಡಬಹುದು ಅನ್ನೋದು ಹೇಳ್ತಾನೆ. ನಿಮ್ಮಂತ ಮಕ್ಕಳಿಗೆ ನಾನು ಇಷ್ಟೊತ್ತು ತುಂಬಾ ಚೆನ್ನಾಗಿ ಬೋರ್ಡಿಸಿದ್ದೀನಿ. ಆದರೂ ಕೂಡ ಇಲ್ಲ ಸರ್ ಪರವಾಗಿಲ್ಲ, ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಆದ್ರೆ ಒಂದು ರೀತಿಯಾಗಿ ನಿಮ್ಮ ಸಿನಿಮಾ ಲೋಕದವರಲ್ವಾ, ಆದ್ರೆ ಸಿನಿಮಾ ಲೋಕದ ಗೀತೆ ಹಾಡಿಲ್ಲ. ಸಿನಿಮಾ ಲೋಕ
ಅವರು ವ್ಯಾಪಾರಕ್ಕೋಸ್ಕರ ಮಾಡಿರ್ತಕ್ಕಂಥ ಚಿತ್ರಲೋಕ ನಿಮ್ಮನ್ನು ಹಾಳು ಮಾಡ್ತಾ ಇದೆ. ಅದು ಸಂಸ್ಕೃತಿ ಬೆಳೆಯುವ ಚಿತ್ರ